PhD ಮಾಡಿರೋರು ಕೂಡ ಇವತ್ತು ಯಾವುದೋ SDA FDA ಒಂದು ಪೋಸ್ಟಿಗಾಗಿ ಗುದ್ದಾಡ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಶಿಕ್ಷಣದ ವ್ಯವಸ್ಥೆ ಯಾವ ರೀತಿ ಇದೆ? ಗಾಂಧೀಜಿಯನ್ನ ನಾವು ಅರ್ಥ ಮಾಡ್ಕೊಳ್ದೇ ಇರೋ ಕಾರಣಕ್ಕೆ ನಮ್ಮ ದೇಶ ಇವತ್ತು ಈ ಸ್ಥಿತಿಗೆ ಬಂದು ತಲುಪಿದೆ ಅಂತ ಅನ್ಕೊಂಡು ನನಗೆ ಅದು ಮನಸ್ಸಿಗೆ ನೇರ ನಾಟು. ಹೌದು, ನಾವು ಗಾಂಧೀಜಿಯನ್ನ ಅವರ ತತ್ವವನ್ನ ಖಂಡಿತವಾಗ್ಲಿಯೂ ಅಳವಡಿಸ್ಕೊಂಡಿದ್ದೇ ಆಗಿದ್ದಲ್ಲಿ ನಮ್ಮ ದೇಶ ನಿಜಕ್ಕೂ ಬೇರೆ ರೂಪವನ್ನ ಪಡ್ಕೊಳ್ತಿತ್ತೇನೋ ಅಂತ ನನಗೆ ಮತ್ತೆ ಮತ್ತೆ ಅನ್ನಿಸುತ್ತೆ. ಇವತ್ತಿನ ವಿಷಯ ಗಾಂಧೀಜಿಯವರ ಶಿಕ್ಷಣದ ನೆಲೆಗಳು. ಹಾಗೆ ನೋಡೋದಾದ್ರೆ ಇವತ್ತೇನು ಶಿಕ್ಷಕರ ಶಿಕ್ಷಣದ ನೆಲೆಗಳು ಅನ್ನುವಂತಹ ವಿಷಯ ಇದೆ, ಅದು ನಿಮ್ಗೆ ಮುಖ್ಯವಾಗಿ ಇವತ್ತೇ ತಲುಪಬೇಕು ಅಂತ ಇತ್ತು ಅಂತ ಅನ್ಸುತ್ತೆ. ಹಾಗಾಗಿ ನಾವೇನು ಓದ್ತಾ ಇದ್ದೀವಿ, ನಿಜಕ್ಕೂ ಕೂಡ ಶಿಕ್ಷಣ ಇರಬೇಕಾದದ್ದು ಯಾವ ನೆಲೆಯಲ್ಲಿ, ನಾವು ಓದ್ತಿರುವಂತಹ ಶಿಕ್ಷಣ ಅದು ನಿಜಕ್ಕೂ ಸರಿಯಾದ ಹಾದಿಯಲ್ಲಿ ಇದೆಯಾ, ನಾವು ಅದರಿಂದ ಏನೆಲ್ಲ ಪಡ್ಕೊಳ್ತಾ ಇದ್ದೀವಿ ಅನ್ನುವಂತಹ ಪ್ರಶ್ನೆಗಳು ನಮ್ಮಲ್ಲಿ ಇವತ್ತು ಹುಟ್ಟಬೇಕಾದಂತಹ ಅನಿವಾರ್ಯತೆ ಇತ್ತು. ಆದ್ರೆ ನಾವು ಅದರ ಯಾವ ಎಡೆಯಲ್ಲೂ ಕೂಡ ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅನ್ನುವಂತಹದ್ದು ಮತ್ತೊಂದು ರೀತಿಯ ದುರಂತ. ನಮಗೆ ವರ್ತಮಾನಕ್ಕೆ ಬೇಕಾದಂತಹ ಗಾಂಧಿ, ಹೌದು, ಶಿಕ್ಷಣದ ಒಂದು ವಿಷಯವನ್ನ ಇಟ್ಕೊಂಡ್ರೆ ಅಥವಾ ಬೇರೆ ಎಲ್ಲ ವಿಷಯಗಳನ್ನ ಇಟ್ಕೊಂಡ್ರೆ ನಿಜಕ್ಕೂ ಕೂಡ ಅಂದಿಗೂ ಕೂಡ ಗಾಂಧಿ ಬೇಕಿತ್ತು, ಇಂದಿಗೂ ಬೇಕಾಗಿದ್ದಾರೆ, ಮುಂದೆಯೂ ಕೂಡ ಎಂದೆಂದಿಗೂ ಕೂಡ ಗಾಂಧೀಜಿ ಅವರ ಚಿಂತನೆಗಳು ಅದು ಯಾವತ್ತಿಗೂ ಕೂಡ ಸತ್ಯ ಆಗಿರುತ್ತೆ ಅನ್ನೋದಕ್ಕೆ ಈ ಆಯೋಜನೆ ಮಾಡಿರುವಂತಹ ಒಂದು ವಿಚಾರ ಕಮ್ಮಟ ಒಂದು ಉದಾಹರಣೆ ಅಂತಾನೆ ಹೇಳಬಹುದು. ಒಂದಷ್ಟು ಅಂಶಗಳನ್ನ ನಿಮ್ಮ ಮುಂದೆ ಇಡ್ತೇನೆ. ಆಮೇಲೆ ಗಾಂಧೀಜಿಯವರು ಶಿಕ್ಷಣವನ್ನ ಕುರಿತು ಏನೆಲ್ಲ ತಮ್ಮ ಯೋಚನೆಗಳನ್ನ ಹೇಳ್ತಾ ಹೋದ್ರು ಅನ್ನೋದನ್ನ ಹೇಳ್ತೇನೆ ನಾನು. ಒಂದು, ಇವತ್ತು ನಾವು ಪಡ್ಕೊಳ್ತೀವಲ್ಲ ಶಿಕ್ಷಣ, ಅದು ಎಷ್ಟರ ಮಟ್ಟಿಗೆ ನಮಗೆ ಉದ್ಯೋಗವನ್ನ ದೊರಕಿಸ್ತಾ ಇದೆ. ನೀವೆಲ್ಲ ಪಡ್ಕೊಳ್ತಿರೋದು ಅಥವಾ ನಾವು ಪಡ್ಕೊಂಡಿರುವಂತಹ ಶಿಕ್ಷಣ ನಮ್ಮನ್ನ ಉದ್ಯೋಗಸ್ಥರನ್ನಾಗಿ ಮಾಡಿದೆಯಾ, ಸ್ವಾವಲಂಬಿಗಳನ್ನಾಗಿ ಮಾಡಿದೆಯಾ ಅನ್ನುವಂತಹದ್ದು ಬಹಳ ಮುಖ್ಯವಾದಂತಹ ಪ್ರಶ್ನೆ. ನಾವೀಗ ಓದ್ತಾ ಇದ್ದೀವಲ್ಲ, ನೀವೆಲ್ಲ ಈಗ ವಿದ್ಯಾರ್ಥಿಗಳು ಕಾಲೇಜಿಗೆ ಹೋಗ್ತಾ ಇದ್ದೀರಾ, ನೀವೆಲ್ಲ ಯಾವ ಧೈರ್ಯದಲ್ಲಿ ನಮಗೆ ಒಂದು ಉದ್ಯೋಗ ಸಿಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಓದ್ತಾ ಇದ್ದೀರಾ? ನಿಜಕ್ಕೂ ಸಿಗುತ್ತಾ? ನಿಮ್ಗೆ ಆ ಭರವಸೆ ಇದೆಯಾ? ಆ ಭರವಸೆಯನ್ನ ಹುಟ್ಟು ಹಾಕೋ ರೀತಿಯಲ್ಲಿ ನಮ್ಗೆ ಇವತ್ತಿನ ಶಿಕ್ಷಣ ನಮಗೆ ಆ ಭರವಸೆ ನೀಡಿದೆಯಾ ಅನ್ನುವಂತಹದ್ದು ಮುಖ್ಯವಾದ ಪ್ರಶ್ನೆ ಒಂದು. ಮತ್ತೆ ನಮ್ಮ ವಯಸ್ಸೇನಿದೆ, ನಾವು ಹೆಚ್ಚಿನ ಒಂದು ಈ ವಯೋಮಾನವನ್ನ ಯಾವುದಕ್ಕಾಗಿ ಕಳೀತಾ ಇದ್ದೇವೆ? ಒಂದು ಉದ್ಯೋಗ ಮಾಡ್ತಾ ಇದ್ದೇವಾ, ಅಥವಾ ಒಂದು ಉದ್ಯೋಗ ಗಳಿಸ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಾವು ಆ ಭರದಲ್ಲಿ ಸಾಗಿ ನಮ್ಮ ಇಡೀ ಬದುಕಿನ ಏನು ಯೂತ್ಸ್ ಅಂತಂದ್ರೆ ಹೆಚ್ಚು ಶಕ್ತಿ ಇರೋರು, ಏನ್ ಬೇಕಾದ್ರೂ ಸಾಧಿಸಬಲ್ಲರು, ದೇಶ ಕಟ್ಟುವಂತಹವರು ಯುವಕರು ಅನ್ನುವಂತಹ ಹೇಳ್ತಾರಲ್ಲ. ಸೊ ಹಾಗಾಗಿ ನಿಮ್ಮ ಈ ವಯೋಮಾನದ ಶಕ್ತಿಯನ್ನ ನೀವು ಯಾವುದಕ್ಕಾಗಿ ಬಳಸ್ಕೊಳ್ತಾ ಇದ್ದೀರಾ, ಯಾವುದಕ್ಕಾಗಿ ವ್ಯಯ ಮಾಡ್ತಾ ಇದ್ದೀರಾ? ಮಾನಸ ಗಂಗೋತ್ರಿಯ ಲೈಬ್ರರಿ ಆಗಿರ್ಲಿ ಅಥವಾ ಸಾರ್ವಜನಿಕ ಗ್ರಂಥಾಲಯಗಳಲ್ಲಾಗಿರ್ಲಿ, ನೀವು ಒಂದು ಸಲ ಹೋಗಿ ಬಂದಿದ್ದೇ ಆದಲ್ಲಿ ನಿಮ್ಗೆ ಒಂದು ಚಿತ್ರಣ ಕಾಣ್ಲಿಕ್ಕೆ ಸಿಗುತ್ತೆ. ಏನು ಅಂತಂದ್ರೆ, ಎಲ್ಲರೂ ಕೂಡ ಪುಸ್ತಕವನ್ನ ಹಿಡಿದು ಬೆಳಿಗ್ಗೆ 8 ಗಂಟೆಗೆ ಹೋದ್ರೆ ರಾತ್ರಿ ಈಗ ಪೇಡ್ ಲೈಬ್ರರಿ ಅಂತ ಬೇರೆ ಬೆಳೆದಿದೆ, ಇಡೀ ರಾತ್ರಿ ಅವರು ಓದುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ತಲೆಯನ್ನ ಬೊಗ್ಸಿದ್ರೆ ಮತ್ತೆ ಮಧ್ಯಾಹ್ನ ಏಳ್ಸುವಂತಹದ್ದು, ಅಥವಾ ಮತ್ತೆ ರಾತ್ರಿ ನಿದ್ದೆ ಬರ್ತಿದ್ರು ಕೂಡ ಅದನ್ನ ತಡೆ ಹಿಡಿದು ನಾವು ಓದ್ಬೇಕು, ಒಂದು ಉದ್ಯೋಗವನ್ನ ಪಡ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತಿನ ಯುವಜನತೆ ತಮ್ಮ ಇಡೀ ಶಕ್ತಿಯನ್ನ ವ್ಯಯ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಅವ್ರಿಗೆ ಉದ್ಯೋಗ ಅನ್ನುವಂತಹದ್ದು ಅಷ್ಟು ಪ್ರಯತ್ನ ಪಟ್ಟಿದ ನಂತರವೂ ಕೂಡ ಸಿಕ್ಕಿದೆಯಾ? ನಾವು IAS ಮಾಡಬೇಕು, KAS ಮಾಡಬೇಕು, ಉನ್ನತ ಹುದ್ದೆಗಳಿಗೆ ಹೋಗ್ಬೇಕು ಅನ್ನುವಂತಹ ಒಂದು ಭರದಲ್ಲಿ ಸಾಕ್ತಾ ಇದ್ದೇವೆ. ಆದ್ರೆ ಎಷ್ಟು ಜನರಿಗೆ ಆ ಉದ್ಯೋಗ ಸರ್ಕಾರ ಕೊಡ್ತಾ ಇದೆ, ಅಥವಾ ನಮ್ಮ ದೇಶದಲ್ಲಿ ಎಷ್ಟು ಜನ ಯುವಕರು ಉದ್ಯೋಗಸ್ಥರಾಗಿದ್ದಾರೆ? ಇದೊಂದು ಬಹಳ ಮುಖ್ಯವಾದಂತಹ ಪ್ರಶ್ನೆ. ಮತ್ತೆ ಇನ್ನೊಂದು ಯೋಚನೆ ಮಾಡಬೇಕಾಗಿರುವಂತಹದ್ದು, ನಾವು ಪಡ್ಕೊಳ್ತಿರುವಂತಹ ಏನು ಕೋರ್ಸ್ಗಳಿದೆ ಅದಕ್ಕೆ ಅನುಗುಣವಾಗಿ ನಾವು ಉದ್ಯೋಗಕ್ಕೆ ಹೋಗ್ತಾ ಇದ್ದೇವಾ? ಹಾಗಿದ್ರೆ ಯಾಕೆ ಈ ಮಾಲ್ಗಳಲ್ಲಿ ಅಥವಾ ಕಾಲ್ ಸೆಂಟರ್ಗಳಲ್ಲಿ ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಯಾವುದೋ ಶಿಕ್ಷಣವನ್ನ ಪಡ್ಕೊಂಡು ಮತ್ಯಾವುದೋ ಒಂದು ಕೆಲಸವನ್ನ ಮಾಡ್ತಾ ಇರುವಂತಹವ್ರು ಯಾಕೆ ನಮ್ಗೆ ಹೆಚ್ಚು ಪ್ರಮಾಣದಲ್ಲಿ ಕಾಣ್ಲಿಕ್ಕೆ ಬರ್ತಾ ಇದೆ? ಹೌದಲ್ವಾ? PhD ಮಾಡಿರೋರು ಕೂಡ ಇವತ್ತು ಯಾವುದೋ SDA FDA ಒಂದು ಪೋಸ್ಟಿಗಾಗಿ ಗುದ್ದಾಡ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಶಿಕ್ಷಣದ ವ್ಯವಸ್ಥೆ ಯಾವ ರೀತಿ ಇದೆ? ನಾವು ಇದನ್ನ ಒಂದು ಸಲನಾದ್ರೂ ಪ್ರಶ್ನೆ ಮಾಡಿದೀವ, ಅಥವಾ
ಎಲ್ಲೆಲ್ಲೂ ಹೌದು, ಮಹಾರಾಷ್ಟ್ರ ಕಡೆ ಅಥವಾ ದಿಲ್ಲಿ ಕಡೆ ಎಲ್ಲ ಏನು ಸರ್ಕಾರದ ವಿರುದ್ಧವಾಗಿ ದನಿ ಹೇಳ್ತಾ ಇದೆ. ನಮ್ಗೆ ಉದ್ಯೋಗ ಕೊಡಿ ಅಂತ ಅನ್ಕೊಂಡು ಲಕ್ಷಗಟ್ಟಲೆ ಅಸಂಖ್ಯಾತ ಮಂದಿ ಏನ್ ಮಾಡ್ತಾ ಇದ್ದಾರೆ, ನಮ್ಗೆ ಉದ್ಯೋಗ ಕೊಡಿ, ನಾವು ನಿರುದ್ಯೋಗಸ್ಥರಾಗಿದ್ದೀವಿ ಅಂತ ಅನ್ಕೊಂಡು ಎಷ್ಟೋ ಜನ ತಮ್ಮ ಪ್ರಾಣವನ್ನು ಕೂಡ ಕಳ್ಕೊಳ್ತಾ ಇದ್ದಾರೆ, ನಮ್ಗೆ ಉದ್ಯೋಗ ಇಲ್ಲ ಅಂತ ಅನ್ಕೊಂಡು. ಹಾಗಾಗಿ ಇದೆಲ್ಲವನ್ನ ಮುಂದೆ ಇಟ್ಕೊಂಡು, ಹಾಗೇನೆ ಈಗಿನ ಶಿಕ್ಷಣ ಏನಿದೆ ನೋಡಿ, ಮೊನ್ನೆ ಅಷ್ಟೇ ನಾನು ಒಂದು ಕಾಲೇಜಿನಲ್ಲಿರುವಂತಹ ನನ್ನ ಸ್ನೇಹಿತೆ ಜೊತೆ ಮಾತಾಡ್ತಾ ಇದ್ದೆ. ಅವ್ರಿಗೆ ಒಂದು ನೋಟಿಸ್ ಇಶ್ಯೂ ಆಗಿದೆಯಂತೆ. ಏನು ಅಂತಂದ್ರೆ, ನಮ್ಮ ಕಾಲೇಜಿನಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ನೀವು ಯಾವುದೇ ರೀತಿಯಲ್ಲಿ ಗದರಿಸೋ ಹಾಗಿಲ್ಲ, ಬೈಯೋ ಹಾಗಿಲ್ಲ, ನೀವು ಅವರನ್ನ ಏನು ಬಹಳ ಗೌರವಯುತವಾಗಿ ನಡ್ಕೊಳ್ಬೇಕು ಅನ್ನುವಂತಹ ಒಂದು ನೋಟಿಸ್ ಇಶ್ಯೂ ಆಗಿದೆಯಂತೆ. ಯಾರೋ ಒಬ್ಬ ಅಧ್ಯಾಪಕರು ಕಾಲೇಜಿನಲ್ಲಿ ಮೊಬೈಲ್ ತಂದು ಕ್ಲಾಸಲ್ಲಿ ಬಳಸ್ತಿದ್ದ ಕಾರಣಕ್ಕಾಗಿ ಅವ್ರೇನ್ ಮಾಡಿದ್ರು, ಅದನ್ನ ಪ್ರಶ್ನಿಸಿ ನೀನ್ ತಂದಿರೋ ತಪ್ಪು ಅಂತ ಆ ಮೊಬೈಲನ್ನ ತೆಗೆದುಕೊಂಡು ಇದಕ್ಕೆ ಆಫೀಸ್ ರೂಮಿಗೆ ಹೋಗಿದ್ದೆ ದೊಡ್ಡ ತಪ್ಪಾಗಿ. ಅದರಲ್ಲಿ ಮಕ್ಕಳ ಆಯೋಗದ ಏನು ಮುಖ್ಯ ಅಧಿಕಾರಿಗಳಿದ್ದಾರೆ ಅವರೆಲ್ಲ ಬಂದು ಈ ರೀತಿಯ ನಿಯಮಗಳನ್ನ ಹೊರಡಿಸಿದ್ದಾರೆ. ಹಾಗಿದ್ರೆ ಅಧ್ಯಾಪಕರು ಮಕ್ಕಳು ಮಾಡುವಂತಹ ಈ ರೀತಿಯ ಕೆಲಸಗಳಿಗೆ ಪ್ರೋತ್ಸಾಹವನ್ನ ನೀಡಬೇಕಾ, ಅಥವಾ ಮಕ್ಕಳಾದಂತಹವರು ನಾವು ಅಧ್ಯಾಪಕರಿಗೆ ಹೇಗಾದ್ರೂ ಅವ್ರ ಜೊತೆ ನಡ್ಕೊಳ್ಬಹುದಾ? ಹೌದಲ್ವಾ, ಪ್ರಶ್ನೆ ಅಲ್ವಾ, ಹೇಳುತ್ತೆ ಅಲ್ವಾ ನಾವು. ಹಾಗಿದ್ರೆ ಅಧ್ಯಾಪಕರು ಮತ್ತೆ ವಿದ್ಯಾರ್ಥಿಗಳ ನಡುವಿನ ಸಂಬಂಧ ಹೇಗಿರ್ಬೇಕು? ನಾವು ಯಾವ ತರದ ಶಿಕ್ಷಣವನ್ನ ಪಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ? ಮತ್ತೊಂದು ಉದಾಹರಣೆ, ದೊಡ್ಡ ಹಾಸ್ಟೆಲು, ವಿದ್ಯಾರ್ಥಿ ಹೋಗಿ ಒಂದು ಆಫೀಸಲ್ಲಿ ಕಂಪ್ಲೇಂಟ್ ಮಾಡುವಂತಹದ್ದು. ನಮ್ಗೆ ಏನು, ನಮ್ಮ ಹಾಸ್ಟೆಲ್ನಲ್ಲಿ ಬಚ್ಚಲು ಮನೆ ತೊಳೆಯುವಂತಹ ಒಬ್ಬ ಸ್ತ್ರೀ ಮಹಿಳೆ ಏನಿದ್ದಾರೆ, ಅವರು ಯಾವುದೇ ಕಾರಣಕ್ಕೂ ನಾವು ಊಟ ಮಾಡುವಂತಹ ಜಾಗಕ್ಕೆ ಬಂದು ಅಥವಾ ಆ ಒಂದು ಏನು ಸೌಟು ಅಥವಾ ಏನು ಚಮಚ ಅದನ್ನೆಲ್ಲ ಹಿಡಿದು ಅವರು ತಿನ್ನೋ ಹಾಗಿಲ್ಲ ಅಂತ ಅನ್ಕೊಂಡು ಒಬ್ಬ ವಿದ್ಯಾರ್ಥಿ ಹೋಗಿ ಕಂಪ್ಲೇಂಟ್ ಮಾಡ್ತಾರೆ ಅಂತ ಅನ್ನೋದಾದ್ರೆ, ನಾವು ನಿಜವಾಗ್ಲೂ ಶಿಕ್ಷಣವನ್ನ ಪಡ್ಕೊಂಡು ಮನುಷ್ಯತ್ವ ಬೆಳೆಸ್ಕೊಂಡಿದೀವ, ಮನುಷ್ಯರಾಗಿದ್ದೀವ? ಹಾಗಿದ್ರೆ ನಾವು ಮಾಡಬೇಕಾದದ್ದು ಏನು? ಸೊ ಇದೆಲ್ಲವನ್ನ ಪ್ರಶ್ನೆಯಾಗಿ ಇಟ್ಕೊಂಡು ಗಾಂಧೀಜಿಯವರು ಈ ನಿಟ್ಟಿನಲ್ಲಿ ಏನೆಲ್ಲ ಹೇಳ್ಕೊಂಡು ಹೋದ್ರು, ಇದೆಲ್ಲ ಸಮಸ್ಯೆಗಳಿಗೆ ಅವರು 120 ವರ್ಷ ಅದಕ್ಕಿಂತ ಮುಂಚೆನೆ ಅವರು ಒಂದು ಊಹೆಯನ್ನ ಮಾಡಿದ್ರು. ನಮ್ಮ ದೇಶ ಈ ನಿಟ್ಟಿನಲ್ಲಿ ಸಾಗಬಾರ್ದು ಅನ್ನುವಂತಹ ಒಂದು ಫಲವು ಅವರಲ್ಲಿ ಇತ್ತು ಅನ್ನೋದಾದ್ರೆ, ನಾವು ಅದನ್ನ ಇವತ್ತು ಅಳವಡಿಸ್ಕೊಂಡಿದ್ದೇವಾ? ಖಂಡಿತವಾಗ್ಲೂ ಇಲ್ಲ. ನಿಜಕ್ಕೂ ಕೂಡ ಶಿಕ್ಷಣದ ಒಂದು ವಿಷಯದಲ್ಲಿ ಬಹಳ ದೊಡ್ಡ ಸೋಲನ್ನ ನಾವಿವತ್ತು ಕಾಣ್ತಾ ಇದ್ದೇವೆ. ಗಾಂಧೀಜಿಯವರು ಹೇಳುವಂತಹದ್ದು, ನಾವಿವತ್ತೇನು ಶಿಕ್ಷಣ ಒಂದು ಪದ್ಧತಿಯನ್ನ ರೂಢಿಸ್ಕೊಳ್ತಾ ಇದ್ದೇವೆ ಅಥವಾ ಅದನ್ನ ಏನೋ ಬಳಸ್ಕೊಳ್ತಾ ಇದ್ದೇವೆ, ಅದು ಕೊಂಚವೂ ಸರಿ ಇಲ್ಲ. ಇದರಲ್ಲಿ ನನಗೆ ಸ್ವಲ್ಪವೂ ಕೂಡ ಯಾವುದೇ ರೀತಿಯ ನಂಬಿಕೆ ನನಗೆ ಇಲ್ಲ. ಈ ಶಿಕ್ಷಣ ಏನಿದೆ, ಇಂಗ್ಲಿಷ್ ಪದ್ಧತಿಯ ಶಿಕ್ಷಣ ಅಥವಾ ಮೆಕಾಲೆ ಆರಂಭಿಸಿದ ಶಿಕ್ಷಣ ಪದ್ಧತಿ ಏನಿದೆ, ಅದನ್ನ ನಾನು ಕೊಂಚವೂ ನಂಬೋದಿಲ್ಲ. ಈ ರೀತಿಯನ್ನ ಹುಟ್ಟು ಹಾಕಿದ್ದು ಅದೊಂಥರ ಏನು ಮಕ್ಕಳನ್ನ ಅಥವಾ ವಿದ್ಯಾರ್ಥಿಗಳನ್ನ ನಿರುದ್ಯೋಗಸ್ಥರನ್ನಾಗಿ ಮಾಡ್ತಾ ಇದೆ ಅಂತ ಅನ್ಕೊಂಡು ಮುಖ್ಯವಾಗಿ ಅವ್ರು ಪ್ರಶ್ನಿಸ್ತಾರೆ. ಅದರ ಜೊತೆಗೆ ಅವರು ವಾರ್ಧಾ ಶಿಕ್ಷಣ ಅಥವಾ ನಯಿ ತಾಲೀಮನ್ನ 1937ರಲ್ಲಿ ಅವರು ಆರಂಭ ಮಾಡುವಂತಹ ಯೋಚನೆಯನ್ನು ಕೂಡ ಮಾಡ್ತಾರೆ. ಅಂದ್ರೆ ಈಗಿರುವಂತಹ ವಿದೇಶಿ ಶಿಕ್ಷಣದಿಂದ ಯಾವುದೇ ರೀತಿಯಾದಂತಹ ಪ್ರಯೋಜನ ಇಲ್ಲ. ಅಥವಾ ನಾವೀಗ ಏನ್ ಮಾಡ್ತಾ ಇದ್ದೇವೆ, ನಿಮ್ಗೆಲ್ರಿಗೊಂದು ಪ್ರಶ್ನೆ ಕೇಳ್ತಾನೆ, ನೀವೆಲ್ಲ ಇಂಗ್ಲಿಷ್ ಶಿಕ್ಷಣವನ್ನ ಪಡ್ಕೊಂಡು ಬಂದಿರ್ತೀರ ಬಹುತೇಕರು. ಎಷ್ಟು ಜನರಿಗೆ ಮನಸ್ಸಲ್ಲಿರುವಂತಹದ್ದನ್ನ ನೇರ ನಿಮ್ಮ ಇಂಗ್ಲಿಷ್ ಭಾಷೆಯಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗತ್ತೆ? ಹೇಳಿರೋದನ್ನ ನೋಡಿದೀರಾ ನೀವು ಇಂಗ್ಲಿಷ್ ಭಾಷೆಯಲ್ಲಿ? ಹಾಗಿದ್ರೆ ನಾವು ಯಾವ ಭಾಷೆಯಲ್ಲಿ ಶಿಕ್ಷಣವನ್ನ ಕಲಿಬೇಕಾಗಿದೆ? ಅಂದ್ರೆ ಗಾಂಧಿ ಹೇಳುವಂಥದ್ದು ಮುಖ್ಯವಾಗಿ ಈ ಇಂಗ್ಲಿಷ್ ಶಿಕ್ಷಣ ಏನಿದೆ ಅದನ್ನ ನಾವು ನಿರಂತರವಾಗಿ ಏನ್ ಮಾಡ್ತಾ ಇದ್ದೀವಿ, ಬಾಯಿಪಾಠ ಮಾಡ್ತಾ ಇದ್ದೇವೆ, ಗಿಳಿಪಾಠವನ್ನ ಓದೋ ಹಾಗೆ ನಾವು ಮಾಡ್ತಾ ಇದ್ದೇವೆ ಹೊರತು ಅದು ಯಂತ್ರಕ್ಕೆ ಸಮಾನವೇ ಹೊರತು ಅದರಿಂದ ಯಾವುದೇ ರೀತಿಯ ಸಮಸ್ಯೆ ಬಗೆಹರಿಯೋದಿಲ್ಲ. ಹಾಗಾಗಿ ನಾವೇನ್ ಮಾಡ್ಬೇಕಾಗಿದೆ, ನಮ್ಮ ಮನಸ್ಸಿಗೆ ಹತ್ತಿರವಾಗಿರುವಂತಹ ಅಥವಾ ನಾವು ಬಾಲ್ಯದಿಂದಲೂ ಹುಟ್ಟಿದಾಗ್ಲಿಂದಲೂ ಕೇಳಿಸ್ಕೊಂಡು ಬಂದಿರುವಂತಹ ಬಳಸ್ಕೊಂಡು ಬಂದಿರುವಂತಹ ಕನ್ನಡ ಭಾಷೆ ಅಥವಾ ನಮ್ಮ ಮಾತೃಭಾಷೆಯನ್ನ ಆಯಾಯ ಭಾರತದಲ್ಲಿರುವಂತಹ ಆಯಾಯ ಜಾಗದಲ್ಲಿರುವಂತಹ ಎಲ್ಲರೂ ಕೂಡ ಅವರವರ ಮಾತೃಭಾಷೆಯಲ್ಲಿ ಶಿಕ್ಷಣವನ್ನ ಪಡ್ಕೊಂಡಿದ್ದೇ ಆದಲ್ಲಿ ನೀವು ನಿಮ್ಗೆ ಏನ್ ಬೇಕಾಗಿದೆ ಆ ಉನ್ನತ ಸ್ಥಾನವನ್ನ ನೀವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ ಅಂತ ಅನ್ಕೊಂಡು ಮೊದಲನೇದಾಗಿ ಹೇಳ್ತಾರೆ. ಈ ಬ್ರಿಟಿಷರು ನೀಡುವಂತಹ ಈ ಶಿಕ್ಷಣದ ಪರಿಣಾಮಕಾರಿ ಅಲ್ಲ ಅಂತ ಅನ್ಕೊಂಡು ಅವ್ರು ಏನ್ ಮಾಡ್ತಾರೆ, ವಾರ್ಧಾ ಸ್ಕೀಮ್ ಆಫ್ ಬೇಸಿಕ್ ಎಜುಕೇಶನ್ ಅನ್ನುವಂತಹದನ್ನ ಅವರು ಸ್ಥಾಪನೆ ಮಾಡ್ತಾರೆ.
ಅದಕ್ಕೂ ಮುಂಚೆ 1931ರಲ್ಲಿ ಆ ದುಂಡು ಮೇಜಿನ ಸಮ್ಮೇಳನ ನಡೆಯುತ್ತೆ. ಎಲ್ಲಿ? ಲಂಡನ್ನಲ್ಲಿ. ಅಲ್ಲಿ ಅವ್ರು ಏನ್ ಮಾಡ್ತಾರೆ, ಭಾರತೀಯ ಶಿಕ್ಷಣ ಅನ್ನುವಂತಹದ್ದು ಏನಿದೆ ಅದು ಕೊಂಚವೂ ಸರಿಯಲ್ಲ, ಇದಕ್ಕೆ ಪರ್ಯಾಯವಾಗಿ ನಾವು ಬೇರೆ ಶಿಕ್ಷಣವನ್ನ ನಾವು ಆರಂಭಿಸಬೇಕು ಅನ್ನುವಂತಹ ಒಂದು ವಾದವನ್ನ ಅವ್ರು ಏನ್ ಮಾಡ್ತಾರೆ, ಆ ದುಂಡು ಮೇಜಿನ ಸಮ್ಮೇಳನದಲ್ಲಿ ಪ್ರಸ್ತಾಪ ಮಾಡ್ತಾರೆ. ಅಷ್ಟೇ ಅಲ್ಲ, ಅವರೇ ಹೊರಡಿಸ್ತಿದ್ದಂತಹ ಹರಿಜನ ಪತ್ರಿಕೆಯಲ್ಲೂ ಕೂಡ ಬಹಳ ದೀರ್ಘವಾದಂತಹ ಒಂದು ಲೇಖನವನ್ನ ಬರೀತಾರೆ. ಏನು, ಈ ಶಿಕ್ಷಣ ಅನ್ನುವಂತಹದ್ದು ಬೇರೆ ನೆಲೆಯಲ್ಲಿ ನಾವು ನೋಡಬೇಕಾಗಿದೆ ಅಂತ ಅನ್ಕೊಂಡು ಅದನ್ನ ಬಹಳ ದೀರ್ಘವಾದಂತಹ ಪತ್ರವನ್ನ ಅಥವಾ ಲೇಖನವನ್ನ ಹರಿಜನ ಪತ್ರಿಕೆಯಲ್ಲಿ ಬರೀತಾರೆ. ಸಮಾಜದ ಪ್ರತಿಯೊಂದು ವರ್ಗಕ್ಕೂ ಕೂಡ ಏನಾಗಬೇಕು, ಶಿಕ್ಷಣ ಅನ್ನುವಂತಹದ್ದು ಸಿಗಬೇಕು, ಎಲ್ಲರೂ ಎಲ್ಲವನ್ನ ಕಲಿಬೇಕು. ನಾವೇನ್ ಮಾಡ್ತಾ ಇದ್ದೇವೆ, ಪುಸ್ತಕವನ್ನ ಹಿಡಿದು ತಲೆ ಬಗ್ಗಿಸಿ ಪೆನ್ ಹಿಡಿದು ಬರೆಯೋದು ಓದೋದು ಅಷ್ಟನ್ನೇ ಮಾತ್ರ ಮಾಡ್ಕೊಂಡು ಹೋಗ್ತಾ ಇದೀವಲ್ಲ? ಖಂಡಿತ ಇಲ್ಲ. ನಮ್ಗೆ ಬಸ್ಸು ಮನೆ ತೊಳೆಯೋದು ಬೇಕು, ನಾವು ಹಾಕೊಳ್ಳುವಂತಹ ಉಡುಪನ್ನ ಧರಿಸ್ಕೊಳ್ಳುವಂತಹದ್ದು ಅದನ್ನ ನಾವೇ ಸಿದ್ಧ ಮಾಡ್ಕೊಳ್ಬೇಕು, ನಾವು ಮಾಡುವಂತಹ ಅಡಿಗೆ ಏನು, ನಾವು ತಿನ್ನುವಂತಹ ಅಡಿಗೆ ನಾವೇ ಮಾಡ್ಕೋಬೇಕು, ಅಥವಾ ನಾವೇನು ದಿನನಿತ್ಯಕ್ಕೆ ನಮ್ಗೆ ಏನೆಲ್ಲ ಬೇಕಿದೆ ಅದೆಲ್ಲ ಕೆಲಸ ಅಥವಾ ಎಲ್ಲವನ್ನ ನಾವೇ ಉತ್ಪತ್ತಿ ಮಾಡ್ಕೊಳ್ಬೇಕು. ನಾವು ನೂಲನ್ನ ನಾವೇ ಏನ್ ಮಾಡ್ಬೇಕು, ನೇಯ್ಬೇಕು, ನಾವೇ ಬಟ್ಟೆಯನ್ನ ಅಂತ ಅನ್ಕೊಂಡು ಅವರು ಬಹಳ ಸ್ಪಷ್ಟವಾಗಿ ತಮ್ಮ ಯೋಚನೆಯನ್ನ ಹೇಳ್ತಾ ಹೋಗ್ತಾರೆ. ದಕ್ಷಿಣ ಆಫ್ರಿಕಾದಿಂದ ಅವ್ರು ಏನ್ ಮಾಡ್ತಾರೆ, ಫಿನಿಕ್ಸ್ ಆಶ್ರಮವನ್ನ ಅಲ್ಲಿ ಸ್ಥಾಪಿಸ್ತಿರ್ತಾರೆ. ಅಲ್ಲಿ 1904ರಲ್ಲಿ ಅವ್ರಿಗೆ ಈ ಶಿಕ್ಷಣ ನೀತಿ ನಾವು ತರಬೇಕು ಅಂತ ಆ ಹೊಳವು ಅವ್ರಿಗೆ ಸಿಗತ್ತೆ. ದಕ್ಷಿಣ ಆಫ್ರಿಕಾದಿಂದ ಹಿಂತಿರುಗಿ ಬಂದಂತಹ ಗಾಂಧೀಜಿಯವರು ಅವ್ರನ್ನ ಕಾಣ್ಲಿಕ್ಕೆ ಒಂದಷ್ಟು ವಿದ್ಯಾರ್ಥಿಗಳು ಬಂದಿರ್ತಾರೆ. ಅವರ ಆ ಸ್ಥಿತಿಯನ್ನ ಕಂಡಂತಹ ಗಾಂಧೀಜಿಯವರು ಬಹಳ ದುಃಖಿತರಾಗ್ತಾರೆ. ಏನು ಅಂತಂದ್ರೆ, ನಮ್ಮ ಆಧುನಿಕ ಶಿಕ್ಷಣ ನಿಜಕ್ಕೂ ಕೂಡ ವಿಫಲವಾಗಿದೆ, ಇನ್ನು ಈ ಮಕ್ಕಳಿಗೆ ಉದ್ಯೋಗವನ್ನ ನೀಡ್ದಿರುವಂತಹ ಶಿಕ್ಷಣ ವಿಫಲವಾಗಿದೆ ಅಂತ ಅನ್ಕೊಂಡು ಹೇಳಿ ಅವ್ರು ಏನ್ ಮಾಡ್ತಾರೆ, ಅವರೇ ಆದಂತಹ ಒಂದು ಸ್ವಂತ ಒಂದು ಆಶ್ರಮವನ್ನ ಸ್ಥಾಪಿಸ್ಬೇಕು. ನಾನೇನು ಹರಿಜನ ಪತ್ರಿಕೆಯಲ್ಲಿ ನಾನೇನ್ ಬರ್ದಿದ್ದೀನಿ ಅದಕ್ಕೆ ಅನುಗುಣವಾಗಿ ಟಾಲ್ಸ್ಟಾಯ್ ಫಾರಂ ಅನ್ನುವಂತಹದನ್ನ ಸ್ಥಾಪಿಸಿ ನಾನೇ ಅದನ್ನೆಲ್ಲವನ್ನ ಪ್ರಯೋಗ ಮಾಡಬೇಕು ಅಂತ ಅನ್ಕೊಂಡು ಅವರು ಮುಂದಾಗ್ತಾರೆ. ಟಾಲ್ಸ್ಟಾಯ್ ಫಾರ್ಮ್ ನಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಏನ್ ಮಾಡ್ತಾರೆ, ಸೇರಿಸ್ತಾರೆ. ಏನೇನೆಲ್ಲ ಯೋಜನೆ ಮಾಡ್ಕೊಂಡಿದ್ರು, ಏನು ಒಬ್ಬ ವಿದ್ಯಾರ್ಥಿ 7ನೇ ವಯಸ್ಸಿಗೆ ಅವನು ಬಂದು ಶಾಲೆಗೆ ಸೇರಿದ್ರೆ ಅವನು ಅಲ್ಲಿಂದ ಹೊರಗೆ ಹೋಗ್ಬೇಕಾದ್ರೆ ಅವನು ಕಂಪ್ಲೀಟ್ಲಿ ಪೂರ್ತಿಯಾಗಿ ಅವನು ಒಬ್ಬ ಉದ್ಯೋಗಸ್ಥನಾಗಿ ಹೋಗ್ಬೇಕಾಗುತ್ತೆ. ಅಂದ್ರೆ ಏನು 7 ವರ್ಷದಿಂದ 14 ವರ್ಷ ಬರೋ ತನಕ ಅವನು ಸಂಪಾದನೆಯನ್ನ ಮಾಡಬೇಕಾಗತ್ತೆ ಅಂತ ಅನ್ಕೊಂಡು ಏನು ಅವರು ಹೇಳಿ ಸ್ಪಷ್ಟವಾಗಿ ಅವರು ಮತ್ತೆ ಹುಡುಗಿಯರಿಗೆ ಯಾವುದೇ ರೀತಿಯಾದಂತಹ ಭೇದ ಇಲ್ಲದೆ ನಾವು ಶಿಕ್ಷಣವನ್ನ ನೀಡಬೇಕು ಅಂತ ಅನ್ಕೊಂಡು ಹೇಳ್ತಾರೆ. ಇದಕ್ಕೆಲ್ಲದಕ್ಕೂ ಮುಖ್ಯವಾಗಿ ತಾಲಿನ್ ಬಾಗ್ ಅವ್ರನ್ನ ನಾವು ನೆನಪಿಸ್ಕೊಳ್ಳಬೇಕು. ಅವರಿಗೆ ಚಪ್ಪಲಿಯನ್ನ ಹೊಲಿಯುವಂತಹದ್ದು, ಮರಗೆಲಸ ಇದೆಲ್ಲವೂ ಕೂಡ ಅವ್ರಿಗೆ ಗೊತ್ತಿರುತ್ತೆ. ಸ್ವತಃ ಗಾಂಧೀಜಿ ಅವರು ಕಾಲಿನ್ ಬಾಗ್ ಅವರಿಂದ ಈ ವಿದ್ಯೆಯನ್ನ ಕಲಿತು ನಾನು ಈ ಶಿಕ್ಷಣವನ್ನ ನನ್ನ ವಿದ್ಯಾರ್ಥಿಗಳಿಗೆ ಹೇಳ್ಕೊಡ್ತೀನಿ ಅಂತ ಅನ್ಕೊಂಡು ಚಪ್ಪಲಿಯನ್ನ ಹೊಲಿಯುವಂತಹದ್ದು ಅಥವಾ ಮರಗೆಲಸದ ಕೆಲಸ ಎಲ್ಲವನ್ನು ಕೂಡ ಅವ್ರು ಏನ್ ಮಾಡ್ತಾರೆ, ವಿದ್ಯಾರ್ಥಿಗಳಿಗೆ ಹೇಳ್ತಾರೆ. ಅಷ್ಟೇ ಅಲ್ಲ, ಅವರು ಶಿಕ್ಷಕರು ಮಾಡದೇ ಇರುವಂತಹದ್ದನ್ನ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಮಾಡಕೂಡ್ದು ಅನ್ನುವಂತಹ ಒಂದು ಸ್ಪಷ್ಟ ನಿರ್ಧಾರವನ್ನ ಮಾಡ್ತಾರೆ. ಅಂತಂದ್ರೆ ನಾನು ಏನೇ ಕೆಲಸ ಮಾಡ್ತಾ ಇದ್ದೀನ ನಾನು ಮಾಡೋದ್ರಷ್ಟೇ ಇಡೀ ವಿದ್ಯಾರ್ಥಿಗಳು ಮಾಡಬೇಕು, ಇಲ್ಲ ಅಂತಂದ್ರೆ ಅವರು ಕೂಡ ಮಾಡೋ ಹಾಗೆ ಇಲ್ಲ ಅಂತ ಅನ್ಕೊಂಡು ಹೇಳ್ತಾರೆ. ಹಾಗೇನೆ ಶಿಕ್ಷಣ ಅನ್ನುವಂತಹದ್ದು ಏನು ದೈಹಿಕ ಶ್ರಮದ ಜೊತೆಗೆ ಸಾಗ್ಬೇಕು. ಈಗ ಏನು ಅವರು ಟಾಲ್ಸ್ಟಾಯ್ ಫಾರಂ ಅನ್ನ ಅವರು ಆರಂಭ ಮಾಡ್ತಾರಲ್ಲ, ಅದರಲ್ಲಿ ಸ್ಪಷ್ಟವಾಗಿ ಅವರು ಹೇಳ್ತಾರೆ, ಏನು ವಿದ್ಯಾರ್ಥಿಗಳು ಹೆಚ್ಚಿನ ಸಮಯವನ್ನ ದೈಹಿಕ ಶ್ರಮಕ್ಕೆ ಹಾಕಬೇಕು, ಮಿಕ್ಕ ಸಮಯವನ್ನ ಯಾವುದಕ್ಕೆ 1-2 ಗಂಟೆ ಕಾಲ ಓದ್ ಮಾಡಬೇಕು ಅಂತ ಅನ್ಕೊಂಡು. ಗಾಂಧೀಜಿಯವರ ಪ್ರಕಾರ ನಾವು ಬೈಹಾರ್ಟ್ ಮಾಡೋದ್ರಿಂದ ಅಥವಾ ಪುಸ್ತಕವನ್ನ ಹಿಡಿದು ಓದೋದ್ರಿಂದ ಅಲ್ಲ, ಅವ್ರು ಹೇಳ್ತಾರೆ, ನಾನು ಮಕ್ಕಳಿಗೆ ಪಾಠ ಮಾಡುವಂತಹ ವೇಳೆಯಲ್ಲಿ ಏನ್ ಮಾಡ್ತಾ ಇದ್ದೆ, ಏನೆಲ್ಲ ಇದೆ ಅದನ್ನ ಓದ್ಕೊಂಡು ಬಂದು ಹಾಗೆ ಹೇಳ್ತಾ ಇದ್ದೆ, ಹಾಗೆ ಹೇಳಿದ್ದು ಮಾತ್ರ ವಿದ್ಯಾರ್ಥಿಗಳಿಗೆ ನೆನಪಿರುವಂತಹದ್ದು. ಎಷ್ಟು ಜನ ಮಕ್ಕಳಿಗೆ ಪ್ರಾಥಮಿಕ ಶಿಕ್ಷಣದಲ್ಲಿ ಓದಿರುವಂತಹದ್ದು ಎಷ್ಟು ಜನ ನೆನಪಿದೆ? ನನಗಂತೂ ಖಂಡಿತವಾಗ್ಲಿಯೂ ನೆನಪಿಲ್ಲ. ಹಾಗಾಗಿ ನಾವೇನ್ ಮಾಡ್ಬೇಕಾಗಿದೆ, ನಾವು ಓದಿರುವಂತಹದ್ದನ್ನ ಅಥವಾ ಒಂದು ಪಠ್ಯವನ್ನ ಓದ್ಕೊಂಡು ಬಂದು ಅಧ್ಯಾಪಕರಾದವರು ಏನ್ ಮಾಡ್ಬೇಕಾಗಿದೆ, ನೇರ ಅದನ್ನ ಹೇಳಬೇಕಿದೆ ಅಂತ. ಹಾಗೇನೆ ಶಿಕ್ಷಕರಾದಂತಹವರಿಗೆ ಚಾರಿತ್ರ್ಯ ಅನ್ನುವಂತಹದ್ದು ಬಹಳ ಮುಖ್ಯವಾಗಿ ಬೇಕೇ ಬೇಕು. ಏನು ಒಬ್ಬ ಅಧ್ಯಾಪಕ ಸುಳ್ಳು ಹೇಳಿದ್ರೆ ಅಥವಾ ಹೇಡಿಯಾಗಿದ್ರೆ, ಸಂಯಮ ಕಳ್ಕೊಂಡಿದ್ರೆ
ಆ ಎಲ್ಲವನ್ನ ನಾವು ವಿದ್ಯಾರ್ಥಿಗೆ ಹೇಳಿದ್ರೆ ನಿಜಕ್ಕೂ ಕೂಡ ಅವ್ರು ಅದನ್ನ ರೂಢಿಸ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತಾ? ಖಂಡಿತವಾಗ್ಲೂ ಇಲ್ಲ. ಹಾಗಾಗಿ ಶಿಕ್ಷಕರಾದಂತಹವರು ಏನು ಚಾರಿತ್ರ್ಯದಿಂದ ಅವರು ಗುಣಗಳಿಂದ ರೂಢಿಸ್ಕೊಳ್ಬೇಕಾಗತ್ತೆ ಅನ್ನುವಂಥದ್ದನ್ನ ಒತ್ತಿ ಒತ್ತಿ ಹೇಳ್ತಾರೆ. ಹೀಗೆ ಒಮ್ಮೆ ಟಾಲ್ಸ್ಟಾಯ್ ಫಾರಂ ಅಲ್ಲಿ ಗಾಂಧೀಜಿಯವರು ಅಧ್ಯಾಪನ ಮಾಡುವಾಗ ಒಬ್ಬ ಹುಡುಗ ತುಂಬಾ ಒರಟು ಸ್ವಭಾವದವನು. ಅವನಿಗೆ ಎಷ್ಟೇ ಬುದ್ಧಿವಾದ ಹೇಳಿದ್ರು ಕೂಡ ಆತ ಯಾವುದೇ ಕಾರಣಕ್ಕೂ ಅವನ ಒಂದು ವಾದವನ್ನ ನಿಲ್ಲಿಸೋದೇ ಇಲ್ಲ. ಅದಕ್ಕೆ ಗಾಂಧೀಜಿಯವರಿಗೆ ಸಿಟ್ಟು ಬಂದು ಏನ್ ಮಾಡ್ತಾರೆ, ಒಂದು ದಪ್ಪದಾದಂತಹ ಕೋಲನ್ನ ತೆಗೆದುಕೊಂಡು ಬಂದು ಸರಿ ಬಾರಿಸ್ತಾರೆ ಅವನಿಗೆ. ಅವ್ರಿಗೆ ಪಶ್ಚಾತ್ತಾಪ ಇದೆ, ನನಗೆ ಪಶ್ಚಾತ್ತಾಪ ಇದೆ, ನಾನು ಹೊಡೆದೆ ಅಂತ. ಆದ್ರೆ ಅವನಿಗೆ ಏನು ಅದು ಅರ್ಥ ಆಗ್ತಾ ಇರ್ಲಿಲ್ಲ, ನಾನು ಏನ್ ಹೇಳ್ತಾ ಇದ್ದೀನಿ ಅದು ಅವನಿಗೆ ತಲುಪ್ತಾ ಇಲ್ಲ. ಹಾಗಾಗಿ ನಾನು ಈ ಏಟನ್ನ ಅವನಿಗೆ ಕೊಡಬೇಕಾಯ್ತು ಅಂತ ಅನ್ಕೊಂಡ್. ಆದ್ರೆ ಇನ್ನೊಂದು ಸಂಗತಿ ಏನು ಅಂತಂದ್ರೆ, ಆ ವಿದ್ಯಾರ್ಥಿ ಸ್ವತಃ ಗಾಂಧೀಜಿಯವರು ಅವನಿಗೆ ಹೊಡೆಯೋದು ಎಷ್ಟು ಕಷ್ಟ ಅನ್ನೋದನ್ನ ನಮ್ಮ ಗಾಂಧೀಜಿಯವರಲ್ಲೇ ನೋಡಿದ ಪರಿಣಾಮವಾಗಿ ಅವನು ಆನಂತರ ಸ್ವಲ್ಪ ಸ್ವಲ್ಪ ಬದಲಾಗ್ತಾನೆ. ಗಾಂಧೀಜಿಯವ್ರು ಹೇಳ್ತಾರೆ, ನಾನು ಅವನಿಗೆ ಹೊಡೆದಿದ್ದು ಒಂದು ಬೇಸರ ಇದೆ, ಆದ್ರೆ ಅವನು ತನ್ನ ಬದುಕನ್ನ ಬೇರೆ ರೀತಿಯಲ್ಲಿ ಬದಲಾಯಿಸ್ಕೊಂಡಲ್ಲ, ಹಾಗಾಗಿ ನನಗೆ ಆ ಬಗ್ಗೆ ಹೆಮ್ಮೆ ಇದೆ ಅಂತ ಅನ್ಕೊಂಡು ಅವರು ಹೇಳ್ತಾರೆ. ಹಾಗೆ ಪಾಠ ಹೇಳ್ಕೊಡುತ್ತಾ ಅವರು ನನ್ನ ಆತ್ಮಬಲವನ್ನ ನಾನೇನ್ ಮಾಡಿದೆ, ಬದಲಿಸ್ಕೊಂಡೆ, ನನ್ನ ಆತ್ಮಬಲವನ್ನ ಹೆಚ್ಚಿಸ್ಕೊಂಡೆ ಅಂತ ಅನ್ಕೊಂಡು ಹೇಳ್ತಾರೆ. ಹಾಗೆ ಹೇಳ್ದೆ, ಎಲ್ಲರಿಗೂ ಎಲ್ಲವೂ ತಿಳಿದಿರಬೇಕು ಅನ್ನುವಂತಹ ಒಂದು ಏನು ಯೋಚನೆ ಗಾಂಧೀಜಿಯವರಲ್ಲಿ ಇತ್ತು ಅಂತ ಅನ್ಕೊಂಡು ಅದನ್ನ ಗಾಂಧೀಜಿಯವರು ಮತ್ತೆ ಮತ್ತೆ ಒತ್ತಿ ಹೇಳ್ತಾರೆ. ಉದಾಹರಣೆಗೆ ನಾನು ಮೇಲ್ಕೋಟೆಯಲ್ಲಿ ಒಂದು ಜೀವನ ಶಾಲೆ ಅಂತ ಇದೆ, ನಿಮ್ಗೆಲ್ರಿಗೂ ಪ್ರಾಯಶಃ ಗೊತ್ತಿರಬಹುದು. ಸಂತೋಷ್ ಕೌಲಗಿ ಅವರು ಮತ್ತೆ ಸುಮನಸ್ ಕೌಲಗಿ ಅವರು ನಡೆಸ್ತಾ ಇದ್ದಾರೆ ಜೀವನ ಶಾಲೆ ಅಂತ ಅನ್ಕೊಂಡು. ಅಲ್ಲಿ ಒಮ್ಮೆ ಭೇಟಿ ಕೊಟ್ಟಾಗ ಅದು ಅವರು ಗಾಂಧೀಜಿಯವರ ತತ್ವಗಳನ್ನೇ ಆಧಾರವಾಗಿ ಇಟ್ಕೊಂಡು ನಡೆಸ್ತಾ ಇರುವಂತಹ ಒಂದು ಶಾಲೆ ಅದು. ಅಲ್ಲಿನ ಮಕ್ಕಳನ್ನ ನಾವು ಹೋಗಿ ಮಾತನಾಡಿಸಿದ್ರೆ ಅವ್ರು ಹೇಳ್ತಾರೆ, ನಮ್ಗೆ ಈ ಶಿಕ್ಷಣ ಇದೆಯಲ್ಲ, ಓದಿ ಓದಿ ಬೈಹಾಟ್ ಮಾಡಿ ಬೇಡ್ದಿರೋದನ್ನೆಲ್ಲ ಬರ್ದು ನಾವು ಓದಿರೋದಕ್ಕೂ ಅದಕ್ಕೂ ಏನೂ ಇಲ್ಲ, ನಾವು ಇತಿಹಾಸ ಯಾಕೆ ಓದ್ಬೇಕು, ಭೂಗೋಳ ಯಾಕೆ ಓದ್ಬೇಕು, ನಮ್ಗೆ ಏನು ಇದೆಲ್ಲ ಅತ್ವೇ, ಅದಕ್ಕಾಗಿ ನಾನು ಸ್ಕೂಲ್ ಡ್ರಾಪ್ ಮಾಡಿದೆ ಅಂತ ಅನ್ಕೊಂಡು ಅವರು ಆ ಮಕ್ಕಳು ಹೇಳಿದಾಗ ಅವ್ರು ಬಹಳ ಸಂಭ್ರಮದಿಂದ ಹೇಳ್ತಾರೆ, ನಾನು ಇಲ್ಲಿಗೆ ಬಂದು ತುಂಬಾ ನೆಮ್ಮದಿಯಿಂದ ಇದ್ದೀನಿ ಅಂತ ಹೇಳ್ತಾರೆ. ಯಾಕೆ ಹೇಳಿ, ಅಲ್ಲಿ ಆ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ, ತಮಗೆ ಬೇಕಾದಂತಹ ಎಲ್ಲವನ್ನ ಅವರು ಸಿದ್ಧ ಮಾಡ್ಕೊಳ್ತಾ ಇದ್ದಾರೆ. ನೂಲೋದನ್ನ, ಬಟ್ಟೆಗೆ ಬಣ್ಣ ಹಾಕೋದನ್ನ ಹಿಡಿದು, ಅಥವಾ ಏನು ಗಾಣದಲ್ಲಿ ಏನು ಎಣ್ಣೆಯನ್ನ ತೆಗೆಯುವಂತಹದ್ದು, ಎಲ್ಲ ರೀತಿಯ ಕೆಲಸವನ್ನ ಜೀವನ ಶಾಲೆ, ಮೇಲ್ಕೋಟೆಯಲ್ಲಿರುವಂತಹ ಜೀವನ ಶಾಲೆಯಲ್ಲಿ ನಡೆಸ್ತಾ ಇದ್ದಾರೆ. ನೀವು ಸಾಧ್ಯ ಆದರೆ ಒಮ್ಮೆ ಹೋಗಿ ಅಲ್ಲಿನ ಮಕ್ಕಳನ್ನ ಭೇಟಿ ಮಾಡಿ. ದೇಸಿ ಬಟ್ಟೆಗಳು ಕೂಡ ನಮ್ಗೆ ಅಲ್ಲಿ ಸಿಗುತ್ತೆ. ಒಬ್ಬ ಓಡಿ ಬರ್ತಾನೆ, ನಾನು ಇದನ್ನ ಮಾಡಿದ್ದೀನಿ ನೋಡಿ ಬನ್ನಿ ಅಂತ. ಮತ್ತೊಬ್ಬ ಓಡಿ ಬರ್ತಾನೆ, ನನ್ಗೆ ಈ ಕೆಲಸ ಗೊತ್ತಿದೆ ಅಂತ ಅನ್ಕೊಂಡು ಬಹಳ ಹೆಮ್ಮೆ, ನನ್ಗೆ ಇವತ್ತು ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ನಾನು ಇದರಿಂದ ನಾನು ಸಂಪಾದನೆ ಮಾಡ್ತೀನಿ ಅಂತ ಅನ್ಕೊಂಡು ಬಹಳ ಹೆಮ್ಮೆಯಿಂದ ಅವರು ಹೇಳ್ತಾರೆ. ಅಷ್ಟೇ ಅಲ್ಲ, ರವೀಂದ್ರನಾಥ್ ಟ್ಯಾಗೋರ್ ಅವರು ಶಾಂತಿನಿಕೇತನವನ್ನ ಸ್ಥಾಪಿಸಿರ್ತಾರಲ್ಲ, ಒಮ್ಮೆ ಗಾಂಧೀಜಿ ಅವರು ಶಾಂತಿನಿಕೇತನಕ್ಕೆ ಭೇಟಿ ನೀಡ್ತಾರೆ. ಆಗ ಸ್ವತಃ ಹಾಗೆ ನೋಡೋದಾದ್ರೆ ಟಾಗೋರ್ ಅವ್ರಿಗಿಂತ ಗಾಂಧೀಜಿಯವರು ತುಂಬಾ ಸಣ್ಣ ವಯಸ್ಸಿನವರು. ಆಗ ಅವರು ಟಾಗೋರ್ ಅವರು ನೇರ ಗಾಂಧೀಜಿಯವ್ರ ಹತ್ರ, ನನಗೆ ಶಾಂತಿನಿಕೇತನವನ್ನ ನಡೆಸೋದು ಬಹಳ ಕಷ್ಟ ಆಗೋಗಿದೆ, ಈಗ ಅದನ್ನ ಹೇಗೆ ನಡೆಸೋದು ಅನ್ನುವಂಥದ್ದು ನನ್ನ ಮುಂದೆ ಬಹಳ ದೊಡ್ಡ ಸವಾಲಾಗಿ ನಿಂತಿದೆ ಅಂತ ಅನ್ಕೊಂಡು ಖುದ್ದು ಟಾಗೋರ್ ಅವ್ರು ಹೇಳಿದಾಗ, ಗಾಂಧೀಜಿಯವರು ನೀವು ನಡೆಸಿರುವಂತಹ ರೀತಿ ಪದ್ಧತಿನೇ ಸರಿ ಇಲ್ಲ ಅಂತ ಅನ್ಕೊಂಡು ನೇರ ವಾದಿಸಿ, ನೀವು ಅಲ್ಲಿರುವಂತಹವರನ್ನ ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ಳಿಕ್ ಹಚ್ಚಿ, ಏನು ನೀವು ಅಲ್ಲಿ ಅಡಿಗೆ ಮಾಡೋದ್ರಿಂದ ಹಿಡಿದು, ಶಿಕ್ಷಣವನ್ನ ಕೊಡೋದ್ರಿಂದ ಹಿಡಿದು, ಅಥವಾ ಆಶ್ರಮದ ಎಲ್ಲಾ ಕೆಲಸಗಳನ್ನ ಅಲ್ಲಿರೋರ ಹತ್ರನೇ ಮಾಡಿಸಿ ನೀವು, ಆಗ ನಿಮ್ಗೆ ಭಾರ ಆಗೋದಿಲ್ಲ ಅಂತ ಅನ್ಕೊಂಡು ಅದನ್ನ ನಿಜಕ್ಕೂ ಕೂಡ ಟ್ಯಾಗೋರ್ ಅವ್ರು ಏನ್ ಮಾಡ್ತಾರೆ, ಶಾಂತಿನಿಕೇತನದಲ್ಲಿ ಅದನ್ನ ಪ್ರಯೋಗ ಮಾಡ್ತಾರೆ. ಕೊನೆಗೆ ಅವ್ರ ಕಾರಣಕ್ಕಾಗಿ ಮಹಾತ್ಮ ಅಂತ ಅನ್ಕೊಂಡು ಹೆಸರು ಬರುತ್ತೆ. ಅದು ಮತ್ತೊಂದು ಸಂಗತಿ. ಅಂದ್ರೆ ಗಾಂಧೀಜಿಯವರು ಟಾಗೋರ್ ಅವರ ಯೋಚನೆಯನ್ನು ಕೂಡ ಬದಲು ಮಾಡುವಂತಹ ರೀತಿಯಲ್ಲಿ ಅವರು ತಮ್ಮ ಶಿಕ್ಷಣದ ನೆಲೆಗಳನ್ನ ಅವರು ನಮ್ಮ ಮುಂದೆ ಇಡ್ತಾರೆ. ಹಾಗೆಯೇ ತಮ್ಗೆ ಕಲಿಸುವಂತಹ ಏನು ಕೈ ಕಸುಬಿನ ಮೂಲಕವೇ ಎಲ್ಲ ಶಿಕ್ಷಣ ಪಡಿತಾರೆ ಅಂತ ಅನ್ಕೊಂಡು ಹೇಳಿ. ಅಂದ್ರೆ ನಾವು ಏನು ಕೈ ಕಸುಬು ಏನ್ ಮಾಡ್ತಾ ಇದ್ದೇವೆ ಅದು ಶಿಕ್ಷಣದ ಒಂದು ಭಾಗ, ಅಂದ್ರೆ ಮುಖ್ಯವಾದಂತಹ ಭಾಗನೇ ಕೈ ಕಸುಬು. ಅದರ ಮೂಲಕನೇ ನಾವೇನ್ ಮಾಡ್ಬೇಕು, ಜೀವನವನ್ನ ಕಟ್ಕೊಳ್ಬೇಕಾಗಿದೆ ಅಂತ ಅನ್ಕೊಂಡು ಅವರು ಹೇಳ್ತಾ ಹೋಗ್ತಾರೆ. ಗಾಂಧೀಜಿಯವರ ಶಿಕ್ಷಣದ ವ್ಯವಸ್ಥೆಯಲ್ಲಿ ಕೈ ಬರವಣಿಗೆಯನ್ನ ಬರೆಯೋದಕ್ಕಿಂತ, ಗೆರೆ ಎಳೆಯೋದಕ್ಕಿಂತ ಮುಂಚಿತವಾಗಿ ಈ ಎಲ್ಲಾ ಕಸುಬಿನ ಉಪಕರಣಗಳನ್ನ ನಾವು ಹಿಡಿಯೋದು ಬಹಳ ಮುಖ್ಯ ಆಗಿರುತ್ತೆ. ನಾವು ಏನು ನಮ್ಮ ದೇಹಕ್ಕೆ ನಾವೀಗ ಎಷ್ಟು ಬೆಳಗ್ಗೆ ಕ್ಲಾಸಿಗೆ ಬಂದು ಕೂತ್ರೆ ಸಂಜೆ ತನಕ ನಾವು ಮಧ್ಯದಲ್ಲಿ ಊಟದ ವಿರಾಮವನ್ನ ಬಿಟ್ರೆ ಇಡೀ ದಿನ ನಾವು ಆ ಚೇರಿನ ಅಥವಾ ಬೆಂಚ್ನ ಜಾಗವನ್ನ ಬಿಟ್ಟು ಎಲ್ಲೂ ಅಲಗಾಡೋದಿಲ್ಲ, ಹೌದಲ್ವಾ?
ಅದನ್ನ ನೇರವಾಗಿ ವಿರೋಧಿಸ್ತಾರೆ. ನಾವೇನ್ ಮಾಡ್ತಾ ಇದೀವಿ, ವಿದ್ಯಾರ್ಥಿಗಳನ್ನ ಸೋಮಾರಿಗಳನ್ನಾಗಿ ಮಾಡ್ತಾ ಇದ್ದೇವೆ. ಅವ್ರ ಕೈಗಳಿಗೆ ಕೆಲಸ ಕೊಡಿ ಅಂತ ಅನ್ಕೊಂಡು ಹೇಳ್ತಾರೆ. ನೀವ್ ಯಾವಾಗ ಕೈಗಳಿಗೆ ಕೆಲಸ ಕೊಡ್ತಿರೋ, ದೇಹವನ್ನ ದಂಡಿಸ್ತಿರೋ, ಆಗ ಅವರು ಶಿಕ್ಷಣವನ್ನ ಕಲಿತಾರೆ ಅಂತ ಅನ್ಕೊಂಡು ಗಾಂಧೀಜಿ ಅವರು ಟಾಲ್ಸ್ಟೈ ಫಾರಂನಲ್ಲೂ ಕೂಡ ಅವರು, ನಾನು ಎಷ್ಟು ದಣಿದಿದ್ದೀನಿ ಅಂತ ಅಂದ್ರೆ, ಇಡೀ ದಿನ ನಾನು ಮಕ್ಕಳ ಜೊತೆಗೆ ಶಿಕ್ಷಣವನ್ನ ಅಥವಾ ಏನು ಕಸಬನ್ನ ಹೇಳ್ಕೊಡುವಂತಹ ವೇಳೆಯಲ್ಲಿ ತುಂಬಾ ದಣಿದಿದ್ದೇನೆ. ಆದ್ರೆ ನಾನು ಈ ಶಿಕ್ಷಣವನ್ನ ಏನು ಪಠ್ಯವನ್ನ ಹಿಡಿದು ಮಾಡುವಂತಹ ಇದೆಯಲ್ಲ, ಅಕ್ಷರವನ್ನು ಕೂಡ ನಾನು 2 ಗಂಟೆ ಕಲಿಸ್ಬೇಕು. ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ಅದನ್ನ ತೊರೆಯೋದಿಲ್ಲ ಅಂತ ಅನ್ಕೊಂಡು ಎಷ್ಟೇ ದಣಿದಿದ್ರು ಕೂಡ ಅವ್ರು ಏನ್ ಮಾಡ್ತಾರೆ, ಅದಕ್ಕೂ ಕೂಡ ಹೆಚ್ಚಿನ ಸಮಯವನ್ನ ಕೊಡ್ತಾ ಹೋಗ್ತಾರೆ. ಹಾಗಾಗಿ ನಾವು ಏನು ಹೆಚ್ಚಿನ ಸಮಯವನ್ನ ಬೆಂಚಲ್ಲಿ ಕೂತು ಅಲ್ಲಿ ಏನು ತಮ್ಮ ಕಾಲವನ್ನ ಕಳೆಯೋದ್ರ ಜೊತೆಗೆ ನಮ್ಮ ದೇಹಕ್ಕೂ ಕೂಡ ಏನ್ ಮಾಡ್ಬೇಕು, ದಂಡಿಸ್ಬೇಕು. ನಾವು ಕೈ ಕೆಲಸವನ್ನ ನಿರಂತರವಾಗಿ ಮಾಡಬೇಕಾಗತ್ತೆ. ಮುಖ್ಯವಾಗಿ ನಮ್ಮ ಕಣ್ಣುಗಳು, ನಾವು ಜೀವನದಲ್ಲಿ ಇತರ ವಸ್ತುಗಳನ್ನ ನಾವು ಏನು ನೋಡಿ ಕಲಿಯೋದಕ್ಕಿಂತ ಹೆಚ್ಚಾಗಿ ಮೊದಲು ನಾವೇನ್ ಮಾಡ್ತೀವಿ, ಕೇಳಿ ಕಲಿತೀವಿ. ಹಾಗಾಗಿ ಏನ್ ಮಾಡ್ಬೇಕು, ಮುಖ್ಯವಾಗಿ ನಾವು ಶಿಕ್ಷಣವನ್ನ ಓದಿ ಪಠ್ಯವನ್ನ ಏನು ಬರ್ದು ಏನು ಕಾಪಿ ರೈಟಿಂಗ್ ಅನ್ನುವಂಥದ್ದು ನಾವೆಲ್ಲ ಮಾಡಿದೇವೆ, ಹೌದಲ್ವಾ? ಕಾಪಿ ರೈಟಿಂಗ್ ಅಲ್ಲಿ ಬರ್ದು ರಾಶಿಗಟ್ಲೆ ಪುಟಗಳನ್ನ ತುಂಬಿಸಿ ಇಟ್ಟಿದ್ದೇವೆ. ಅದು ಎಲ್ಲೆಲ್ಲಿ ಹೋಗಿದೆಯೋ ಗೊತ್ತಿಲ್ಲ. ಅಕ್ಷರ ಗುಂಡಕ್ ಬರ್ಬೇಕು ಅಂತ ಅನ್ಕೊಂಡು, ಇದೆಲ್ಲವೂ ತಪ್ಪು. ಅವ್ರು ಹೇಳುವಂಥದ್ದು ಬಹಳ ಸ್ಪಷ್ಟವಾಗಿದೆ. ಕಡಿಮೆ ವೆಚ್ಚದಲ್ಲಿ ಏನು ನಾವು ಶಿಕ್ಷಣವನ್ನ ಪಡ್ಕೊಳ್ಬೇಕು. ನಾವು ಸರ್ಕಾರಕ್ಕೆ ಯಾವುದೇ ರೀತಿಯಾಗಿ ನಾವು ಭಾರ ಆಗಬಾರ್ದು. ಯಾಕಂದ್ರೆ ನಾವು ಹೆಚ್ಚು ಭಾರ ಆದಷ್ಟು ನಾವು ನಾವು ಅವಲಂಬಿತರಾಗ್ಬಿಡ್ತೇವೆ. ನಾವು ಸ್ವತಃ ಸರ್ಕಾರಕ್ಕೆ ಅದಕ್ಕೆ ಇನ್ ರಿಟರ್ನ್ ಆಗಿ ನಾವು ಶಿಕ್ಷಣವನ್ನ ಪಡ್ಕೊಂಡ್ಮೇಲೆ ಕೊಡಬೇಕಾಗತ್ತೆ ಅಂತ ಅನ್ಕೊಂಡವರು ಹೇಳ್ತಾರೆ ಗಾಂಧೀಜಿಯವರು. ಹಾಗೆಯೇ ವಿದ್ಯಾರ್ಥಿಗಳಲ್ಲಿ ಓದುವುದರಲ್ಲಿ ಕೂಡ ಬರೆಯೋದ್ರಲ್ಲಿ ಕೂಡ ಸಹ ಅತ್ಯಂತ ಮುಂದಾಗಿರುವಂತಹ ಶಾಲೆಗಳ ಜೊತೆಗೆ ನನ್ನ ಈ ಶಾಲೆಯ ಮಕ್ಕಳು ಅತ್ಯಂತ ಕಡಿಮೆ ಸಮಯದಲ್ಲಿ ಏನು ಸ್ಪರ್ಧಿಸಬಲ್ಲರು, ಅವ್ರಿಗಿಂತ ಒಂದು ಹಂತ ಮೇಲ್ ಹೋಗ್ತಾರೆ ಅನ್ನುವಂತಹದ್ದು ನನ್ನ ಒಂದು ನಂಬಿಕೆ. ನಾವೀಗ ಏನು ಇಂಗ್ಲಿಷ್ ಮೀಡಿಯಂ, ಈಗಂತೂ ನಾವು ಹೇಳೋ ಹಾಗೇನೆ ಇಲ್ಲ. ಶಿಕ್ಷಣ ಅನ್ನುವಂತಹದ್ದು ಬಹಳ ದೊಡ್ಡ ಉದ್ಯಮ ಆಗೋಗಿದೆ, ಹೌದಲ್ವಾ? ಎಲ್ಲೆಲ್ಲೂ ಒಂದೊಂದು ಏರಿಯಾದಲ್ಲೂ ಒಂದೊಂದು ಬೀದಿಯಲ್ಲೂ ಕೂಡ ನಾವೇನ್ ನೋಡ್ತಿದ್ದೇವೆ, ಒಂದು ಪ್ರೈವೇಟ್ ಸ್ಕೂಲ್ಗಳನ್ನ, ಕಾಲೇಜ್ಗಳನ್ನ ನೋಡ್ತಿರ್ತೇವೆ. ಲಕ್ಷಗಟ್ಲೆ ಹಣವನ್ನ ನಾವು ತುಂಬಿ, ಈಗ ನಾವೀಗ ಇಲ್ಲಿ ತನಕ ಓದ್ಕೊಂಡು ಬಂದಿರುವಂತಹ ವಿದ್ಯಾಭ್ಯಾಸಕ್ಕೆ ಅಷ್ಟನ್ನ ಖರ್ಚು ಮಾಡಿರೋದಿಲ್ಲ. ಅದು LKG UKG ಆ ಮಕ್ಕಳಿಗೆ ನಾವು ಅಡ್ಮಿಷನ್ ಕೊಡಿಸ್ಬೇಕಾದ್ರೆ ಏನ್ ಮಾಡ್ತೀವಿ, ಲಕ್ಷಗಟ್ಲೆ ದುಡ್ಡನ್ನ ವ್ಯಯ ಮಾಡ್ತಾ ಇದ್ದೇವೆ. ಇದು ನಿಜಕ್ಕೂ ಕೂಡ ಏನು ಸರಿಯಾದ ಕ್ರಮ ಅಲ್ಲ ಅಂತ ಅನ್ಕೊಂಡು ಹೇಳ್ತಾರೆ. ನಾವು ಕಡಿಮೆ ವೆಚ್ಚದಲ್ಲಿ ಏನ್ ಕಲೀಲಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟೆಲ್ಲವನ್ನು ನಾವು ಕಲಿಬಹುದು ಅಂತ ಹೇಳ್ತಾರೆ. ಗಾಂಧೀಜಿ ರೂಸೋವಿನ ತತ್ವಗಳನ್ನು ಕೂಡ ಅವರು ಅಳವಡಿಸ್ಕೊಳ್ತಾರೆ. ನಿನ್ನ ಶಿಕ್ಷಣವನ್ನ ಸಾಧ್ಯವಾದಷ್ಟು ಮಟ್ಟಿಗೆ ಕೈ ಕಸುಬಿನ ಮೂಲಕ ಮಾಡು, ಅದು ಸಾಧ್ಯವಾಗದಿದ್ದಾಗ ಮಾತ್ರ ಮಾತುಗಳನ್ನ ಅವಲಂಬಿಸ್ಕೊ ನೀನು ಅಂತ ಅನ್ಕೊಂಡು ಹೇಳ್ತಾರೆ. ನಾವು ಮಾತಾಡ್ತಿರ್ತೇವಲ್ಲ, ಮಾತಾಡೋದಲ್ಲ, ಕೈ ಕಸುಬಿನ ಮೂಲಕ ನಾವು ಏನ್ ಮಾಡ್ಬೇಕಾಗಿದೆ, ಶಿಕ್ಷಣವನ್ನ ನಾವು ಏನ್ ಮಾಡ್ಬೇಕಾಗಿದೆ, ತಳಹದಿಯನ್ನಾಗಿ ಮಾಡ್ಕೊಳ್ಬೇಕಾಗಿದೆ. ಹಾಗೇನೆ ನೂಲುವುದು ಮತ್ತೆ ಹತ್ತಿ ಎತ್ತುವಂತಹ ಮುಂತಾದ ಬೌದ್ಧಿಕ ಶಿಕ್ಷಣದ ಸಾಧನ ಆಗ್ಬೇಕು ಅಂತ ಹೇಳ್ತಾರಲ್ಲ. ನೂಲುವಂಥದ್ದು, ನಾವೇನು ನೂಲೋದು ಅಥವಾ ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾ ಇದ್ದೇವಲ್ಲ, ಇದು ನೋಡ್ತಿರ್ತೇವಲ್ಲ, ಅದರ ಮೂಲಕ ನಾವು ಬೇರೆ ರೀತಿಯಾದಂತಹ ಶಿಕ್ಷಣವನ್ನ ಕಲ್ತ್ಕೊಳ್ಬಹುದು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಒಬ್ಬ ಬಡಗಿ ಕೆಲಸ ಮಾಡುವಂತಹವರು ಅಥವಾ ಮರಗೆಲಸ ಮಾಡುವಂತಹವರು, ಅವ್ರನ್ನ ನೋಡಿದಾಗ ಏನನ್ಸುತ್ತೆ, ಅವ್ರ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ, ಹೌದಲ್ವಾ? ಅವರು ಏನೋ ಬಡಗಿ ಕೆಲಸ ಮಾಡ್ತಿದ್ದಾರೆ, ಏನೋ ಹೊಸದಾಗಿ ಮಾಡ್ತಿದ್ದಾರೆ ಅಷ್ಟೇ. ಆದ್ರೆ ಅದೇ ನೀವು ಶಿಕ್ಷಣವನ್ನ ಕಲೀಲಿಕ್ಕೆ ಬರುವಂತಹ ವಿದ್ಯಾರ್ಥಿಗಳನ್ನ ಇಟ್ಕೊಂಡು ನೀವು ಅದನ್ನ ವೈಜ್ಞಾನಿಕವಾಗಿ ಅವ್ರಿಗೆ ಅಭ್ಯಾಸ ಮಾಡಿಸಿದ್ದೇ ಆದಲ್ಲಿ ಅವರು ಅದರಿಂದ ಏನ್ ಕಲಿತಾರೆ, ವಿಜ್ಞಾನವನ್ನು ಕಲಿತಾರೆ, ರೇಖಾಗಣಿತ ಕಲಿತಾರೆ. ಅವರು ಅದನ್ನ ಲೆಕ್ಕಾಚಾರ ಮಾಡೋದ್ರ ಮೂಲಕ ಏನ್ ಮಾಡ್ತಾರೆ, ಗಣಿತವನ್ನು ಕೂಡ ಏನ್ ಮಾಡ್ತಾರೆ, ಅಭ್ಯಾಸವನ್ನ ಮಾಡ್ತಾ ಹೋಗ್ತಾರೆ. ಹಾಗಾಗಿ ನೀವು ಈಗ ಏನು ಶಿಕ್ಷಣದ ಜೊತೆಗೆ ಎಲ್ಲ ಕಸುಬುಗಳನ್ನ ಅಧ್ಯಯನ ಮಾಡಬೇಕು ಅನ್ನುವಂತಹದ್ದು ಇದೆಯಲ್ಲ, ಅದರಲ್ಲಿ ಎಲ್ಲವೂ ಒಳಗೊಂಡಿದೆ. ಅದನ್ನ ನಾವು ಮುಖ್ಯವಾಗಿ ಗಮನಿಸಬೇಕು. ತುಂಬಾ ಜನ ಗಾಂಧೀಜಿಯವರಿಗೆ ನೀವು ಏನು ಮಕ್ಕಳನ್ನ ಶಿಕ್ಷಣದಿಂದ ವಂಚಿತರಾಗಿಸ್ತಾ ಇದ್ದೀರಾ ಅಥವಾ ಅವ್ರಿಗೆ ದೈಹಿಕವಾಗಿ ದಂಡಿಸ್ತಾ ಇದ್ದೀರಾ ಅಂತ ಅನ್ಕೊಂಡು ತುಂಬಾ ಜನ ಪ್ರಶ್ನೆ ಮಾಡ್ತಾರೆ. ಆದ್ರೆ ಇಲ್ಲ, ಅವ್ರು ಹೇಳುವಂತಹ ರೀತಿ ಪೂರ್ತಿಯಾಗಿ ಬದಲಿರುವಂತಹದ್ದು. ಲೂಲುವಂತಹದ್ದು ಅಥವಾ ಮರಗೆಲಸ ಮಾಡುವಂತಹದ್ರಲ್ಲಿ ಒಂದು ವೈಜ್ಞಾನಿಕ ಪದ್ಧತಿಯನ್ನ ಅಳವಡಿಸ್ಕೊಂಡು ಅಥವಾ ಅದನ್ನ ಶಿಕ್ಷಣವನ್ನಾಗಿಸ್ಕೊಂಡು ನಾವು ಓದುವಂತಹ ಕ್ರಮ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಬಹಳ ಭಿನ್ನವಾಗಿದೆ. ಅದರಿಂದ ನಾವು ನೀವು ಬಡಗಿ ಕೆಲಸ ಮಾಡುವಂತಹನು
ರೇಖೆಗಳನ್ನ ಬರೀತಾನ, ಅದು ನಾವು ಶಿಕ್ಷಣದಲ್ಲಿ ನಾನು ಹೇಳ್ತಿರೋದು ಬೌದ್ಧಿಕ ಸಾಮರ್ಥ್ಯದ ಮೂಲಕ. ಆಗ ಏನಾಗುತ್ತೆ, ನಮ್ಗೆ ರೇಖಾಗಣಿತ ಬರುತ್ತೆ. ಲೆಕ್ಕಾಚಾರ ಮಾಡ್ತಾನ, ನಮ್ಗೆ ಗಣಿತ ಬರುತ್ತೆ. ಹಾಗೇನೆ ಬೀಜಗಣಿತವು ಕೂಡ ಅದರೊಳಗೆ ಸೇರ್ಕೊಂಡಿರುತ್ತೆ. ಹಾಗಾಗಿ ಆ ಶಿಕ್ಷಣ ಅದು ಸಮರ್ಪಕ, ಅದು ಅವನು ತುಂಬಾ ಪರಿಣಿತಿಯನ್ನ ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಮುಂದೋಗಿ ಅದೇ ವಿದ್ಯಾಭ್ಯಾಸವನ್ನ ಅವನು ಉನ್ನತ ಶಿಕ್ಷಣಕ್ಕೆ ಹೋಗಿ ಮಾಡೋದಾದ್ರೆ ಅವನೇನಾಗಬಹುದು, ಒಬ್ಬ ಇಂಜಿನಿಯರ್ ಆಗಬಹುದು ಅಂತ ಅನ್ಕೊಂಡು ಅದರ ಒಂದು ವಿಶಾಲ ವ್ಯಾಪ್ತಿಯನ್ನ ಕೂಡ ಅವ್ರು ಏನ್ ಮಾಡ್ತಾರೆ, ತೆರೆದಿಡ್ತಾರೆ. ದೈಹಿಕ ತರಬೇತಿ ಮತ್ತೆ ಬೌದ್ಧಿಕ ತರಬೇತಿ ಎರಡೂ ಕೂಡ ಜೊತೆಗೆ ನಡಿಬೇಕು. ಮತ್ತೆ ರಾಷ್ಟ್ರೀಯ ಶಿಕ್ಷಣದಲ್ಲಿ ದೈಹಿಕ ತರಬೇತಿಗೆ ಮುಖ್ಯ ಸ್ಥಾನವಿರಬೇಕು. ಆಗ ಅಷ್ಟೇ ನಾವು ನಮ್ಮ ರಾಷ್ಟ್ರ ಅತ್ಯುನ್ನತ ಸ್ಥಾನಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಅಂತ ಅನ್ಕೊಂಡು ಹೇಳ್ತಾರೆ. ಬುದ್ಧಿಯನ್ನ ಪ್ರಚೋದಿಸುವಂತಹ ಮುಖ್ಯ ಸಾಧನ ದೈಹಿಕ ತರಬೇತಿ ಆಗಿರ್ಬೇಕು ಅನ್ನುವಂಥದ್ದು ಅವರ ಮುಖ್ಯ ಒಂದು ಉದ್ದೇಶ. ನಮ್ಮ ಹುಡುಗರು ಬುದ್ಧಿಯನ್ನೇ ವ್ಯರ್ಥಗೊಳಿಸ್ತಿರೋದ್ರಿಂದ ನಾನು ಈ ತೀರ್ಮಾನಕ್ಕೆ ಬಂದಿದ್ದೇನೆ ಅಂತ ಅನ್ಕೊಂಡು ಅವರು ಸ್ಪಷ್ಟವಾಗಿ ಹೇಳ್ತಾರೆ. ಶಾಲೆಗಳನ್ನ ಬಿಟ್ಟ ಮೇಲೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡು ಸಾಕಷ್ಟು ಜನರಿಗೆ, ನಮ್ಮ ಸರಿಗೆ ಪ್ರಶ್ನೆ ಹೇಳುತ್ತೆ. ನಾವೆಲ್ಲ ಈಗ ಕಾಲೇಜ್ ಮಟ್ಟಕ್ಕೆಲ್ಲ ಬಂದಿದ್ದೇವೆ, ಏನು ಮುಂದೆ ಅಂತ ಅನ್ಕೊಂಡು ಪ್ರಶ್ನೆ ಎಲ್ಲ ಬರುತ್ತಲ್ಲ. ಈ ಪ್ರಶ್ನೆ ಎಲ್ಲ ನಮ್ಗೆ ಆಗ ಕಾಡೋದಿಲ್ಲ. ಏನು ಹೆಮ್ಮೆಯಿಂದ ನಾವು ಹೇಳ್ಕೊಳ್ಬಹುದು ಏನಂತ, ನಾವು ಒಂದು ಉದ್ಯೋಗವನ್ನ ಪಡ್ಕೊಂಡಿದ್ದೇವೆ ಅಂತ. ಹೀಗೆ ವಾರ್ಧಾಕ್ಕೆ ಹೋಗಿ ಬಂದಂತವ್ರನ್ನ ಒಂದು ನಾನು ಭೇಟಿಯಾಗಿದ್ದೆ. ಅವ್ರ ಹತ್ರ ಕೇಳಿದೆ ಹೇಗಿದೆ ವಾರ್ಧದಲ್ಲಿ ಶಿಕ್ಷಣ ಅಂತ ಅನ್ಕೊಂಡು. ಅಲ್ಲೂ ಕೂಡ ಅಷ್ಟೇ, ಗಾಂಧೀಜಿಯವರು ಈಗ ಏನು ಶಿಕ್ಷಣದ ನೆಲೆಗಳನ್ನ ಮುಂದಿಟ್ರು ಅದೇ ಆಧಾರದಲ್ಲಿ ಸ್ಥಾಪಿಸಿರುವಂತಹ ಏನು ಒಂದು ಸಂಸ್ಥೆಯಲ್ಲಿ ಮಕ್ಕಳು ಬಹಳ ಸಂತೋಷದಾಯಕವಾಗಿ ತಮ್ಮ ಉದ್ಯೋಗವನ್ನ ಮಾಡ್ತಾ ಇದ್ದಾರೆ. ಅವರ ತಾಯಿಯನ್ನ ಭೇಟಿ ಮಾಡಿದಾಗ ನನಗೆ ಮೊದಲು ಆರೋಗ್ಯ ತಪ್ಪದಾಗ ನಾನು ನನ್ನ ಸಂಬಂಧಿಕರನ್ನ ಕರೆಸಿ ನಾನು ಇರಿಸ್ಕೊಳ್ಬೇಕಿತ್ತು. ಆದ್ರೆ ಇವತ್ತು ನನ್ನ ಮಗನೇ ಏನ್ ಮಾಡ್ತಾ ಇದ್ದಾನೆ, ನನ್ನ ಆರೋಗ್ಯವನ್ನ ನೋಡ್ಕೊಳ್ತಾ ಇದ್ದಾನೆ ಅಂತ ಅನ್ಕೊಂಡು ಬಹಳ ಹೆಮ್ಮೆಯಿಂದ ಏನು ಹೇಳುವಂಥದ್ದನ್ನ ನಾವು ನೋಡಬಹುದು. ಏನು ಮನೆ ಕೆಲಸ ಅನ್ನುವಂತಹದ್ದು ಮಹಿಳೆಯರಿಗೆ, ಅಥವಾ ಹೊರಗಿನ ಕೆಲಸ ಅಥವಾ ದೈಹಿಕ ಏನು ಶ್ರಮ ಅನ್ನುವಂತಹದ್ದು ಪುರುಷರಿಗೆ ಅನ್ನುವಂತಹ ಒಂದು ದೊಡ್ಡ ಒಂದು ಕಲ್ಪನೆ ಅಥವಾ ಒಂದು ಇದಿದೆ ನಮ್ಮಲ್ಲಿ. ಅದು ನಿಜಕ್ಕೂ ಕೂಡ ಒಡೆಯುವಂತಹ ಪ್ರಯತ್ನ ಗಾಂಧೀಜಿಯವರದಂತಾನೆ ಹೇಳ್ಬಹುದು. ಮನೆಯ ಕೆಲಸ ಏನು ಹುಡುಗನೂ ಮಾಡಬೇಕು, ಹುಡುಗಿಯರು ಕೂಡ ಮಾಡಬೇಕು. ಅದು ಎಲ್ಲರಿಗೂ ಕೂಡ ಈಕ್ವಲ್. ಇಲ್ಲಿ ಯಾರು ಕೂಡ ಏನು ದೈಹಿಕ ಶ್ರಮ ಅನ್ನುವಂತಹದ್ದು ಇಬ್ರು ಕೂಡ ಮಾಡ್ಬೇಕಾಗಿದೆ. ಹೆಣ್ಮಕ್ಳಿಗೆ ಏನು ಇಂಥದ್ದೇ ಕೆಲಸ ಮಾಡಿ ಅಂತಲ್ಲ, ಗಂಡ್ಮಕ್ಳು ಮಾಡುವಂತಹ ಎಲ್ಲಾ ಕೆಲಸಗಳನ್ನು ಹೆಣ್ಮಕ್ಳು ಮಾಡಬೇಕು. ಹೆಣ್ಮಕ್ಳು ಮಾಡುವಂತಹ ಎಲ್ಲಾ ಕೆಲಸಗಳನ್ನು ಕೂಡ ಯಾರು ಮಾಡಬೇಕಾಗಿದೆ, ಗಂಡ್ಮಕ್ಳು ಮಾಡಬೇಕಾಗಿದೆ ಅಂತ ಅನ್ಕೊಂಡು ಅವರು ಹೇಳ್ತಾರೆ. ಅಷ್ಟೇ ಅಲ್ಲ, ಗಾಂಧೀಜಿಯವರು ಸಂಗೀತಕ್ಕೆ ಹೆಚ್ಚು ಆದ್ಯತೆಯನ್ನ ಕೊಡ್ತಾರೆ. ಸಂಗೀತದ ಮೂಲಕ ನಾವೇನ್ ಮಾಡಬೇಕಾಗಿದೆ, ಶಿಕ್ಷಣವನ್ನ ಕಲಿಬಹುದು. ನಮ್ಗೆ ಹೆಚ್ಚು ನಮ್ಮ ಎಲ್ಲ ಗೊಂದಲಗಳಿಗೆ ಅಥವಾ ನಾವು ಹೆಚ್ಚು ಒತ್ತಡದಲ್ಲಿದ್ದಾಗ ನಮ್ಗೆ ಸಂಗೀತ ಬಹಳ ನೆರವಾಗುತ್ತೆ. ಹಾಗಾಗಿ ಸಂಗೀತವೂ ಬೇಕು ಅಂತ ಅನ್ಕೊಂಡು ಹೇಳ್ತಾರೆ. ಹಾಗೇನೆ ಇನ್ನೊಂದು ಮುಖ್ಯವಾಗಿ ನಾವು ನೋಡ್ಬೇಕಾಗಿರುವಂತಹದ್ದು ಸಂಗೀತದ ಜೊತೆಗೆ ಇನ್ನೊಂದು ನಾನು ಅದು ಬಹಳ ವಿಶೇಷ ಅಂತ ಅನ್ನಿಸ್ತು. ಧಾರ್ಮಿಕ ಶಿಕ್ಷಣ ಇದೆಯಲ್ಲ, ಅದು ಅಷ್ಟೊಂದು ಮುಖ್ಯವಾಗಿ ಪರಿಗಣಿಸೋದೇ ಇಲ್ಲ. ಅನಂತರ ಎರಡನೇ ಹಂತದಲ್ಲಿ ಏನು ಗಾಂಧೀಜಿಯವರು ತಮ್ಮ ಯೋಚನೆಗಳನ್ನ ಹೇಳ್ತಾರೋ ಅಲ್ಲಿ ಧಾರ್ಮಿಕ ಶಿಕ್ಷಣವನ್ನ ನೀವು ಅಳವಡಿಸ್ಕೊಳ್ಳಿ, ಆದ್ರೆ ಮಕ್ಕಳಿಗೆ ನೀವು ಯಾವುದೇ ಕಾರಣಕ್ಕೂ ಧಾರ್ಮಿಕ ಶಿಕ್ಷಣವನ್ನ ಕೊಡಬೇಡಿ ಅಂತ. ಇವತ್ತು ಒಂದೊಂದು ಧರ್ಮಕ್ಕೆ ಆಧಾರವಾಗಿ ಸಣ್ಣ ವಯಸ್ಸಿನಲ್ಲಿರುವಾಗಲೇ ಧಾರ್ಮಿಕ ಶಿಕ್ಷಣಕ್ಕೆ ಹಾಕುವಂತಹ ವೇಳೆಯಲ್ಲಿ ಧಾರ್ಮಿಕ ಶಿಕ್ಷಣ ಒಂದು ಹಂತದಲ್ಲಿ ಬೇಕೇ ಹೊರತು ಆರಂಭಿಕ ಶಿಕ್ಷಣದಲ್ಲಿ ಬೇಡ ಅನ್ನುವಂತಹ ಒಂದು ಯೋಚನೆ ಇದೆಯಲ್ಲ ಗಾಂಧೀಜಿ ಅವರಿಗೆ, ನಿಜಕ್ಕೂ ಕೂಡ ಅದು ಬಹಳ ವಿಶೇಷ ಅಂತ ಅನ್ಸುತ್ತೆ. ನಾವೀಗ ಏನ್ ಕಲಿತಾ ಇದ್ದೇವೆ ಅದು ಬಲಾತ್ಕಾರದ ಶಿಕ್ಷಣ. ಅದು ಮಕ್ಕಳಿಗೆ ಹಿಂಗ್ ಮಾಡಿ ಹಾಗ್ ಮಾಡಿ ಏನು ಹೆಚ್ಚು ಭಾರವನ್ನ ಹೊತ್ತು ನಾವು ಏನೋ ಶಾಲೆಗೆ ಹೋಗುವಂತಹದ್ದು, ರಾಶಿಗಟ್ಲೆ ಬರೆಯುವಂತಹದ್ದು, ಅದು ತಲೆಗೆ ಹೋಗಿದೆಯೋ ಇಲ್ವೋ ಅದರ ಯಾವ ಪರಿಕಲ್ಪನೆಯೂ ಇಲ್ಲದೆ ನಾವು ಅತಿ ವೇಗದಲ್ಲಿ ಆಧುನಿಕ ಶಿಕ್ಷಣದ ಬೆನ್ನತ್ತಿ ಸಾಗಿದ್ದೇವೆ. ಆದ್ರೆ ನಿಜಕ್ಕೂ ಕೂಡ ಗಾಂಧೀಜಿ ಹೇಳುವಂತಹದ್ದಿದೆಯಲ್ಲ, ಅದು ಆ ಶಿಕ್ಷಣ ನಮ್ಮನ್ನ ಮನುಷ್ಯರನ್ನಾಗಿಸುತ್ತೆ. ಮಾನವೀಯ ನೋಟದಲ್ಲಿ ಎಲ್ಲವನ್ನ ಕಾಣ್ಲಿಕ್ಕೆ ಸಾಕಷ್ಟು ಅನುಕೂಲಕರ ಆಗಿದೆ. ದುರಂತ ಅಂತಂದ್ರೆ ನಮ್ಗೆ ಹೆಚ್ಚು ಕಡೆ ಗಾಂಧೀಜಿಯವರು ಹೇಳಿದಲ್ಲಿ ಸಹ ಈ ಶಿಕ್ಷಣ ನೀತಿ ಏನಿದೆ ಅದು ನಮ್ಗೆ ಕಾಣ್ಲಿಕ್ಕೆ ಸಿಗೋದಿಲ್ಲ. ಅದನ್ನ ಕಂಡಿದ್ದೆ ಅದಲ್ಲಿ ನಿಜಕ್ಕೂ ಈ ಶಿಕ್ಷಣ ರೀತಿ ಏನಿದೆ ಅದು ನಮ್ಮನ್ನ ಸ್ವಾವಲಂಬಿಗಳನ್ನಾಗಿ ಆಗ್ಸುತ್ತೆ. ಹಾಗಾಗಿ ನಾವು ಹೆಮ್ಮೆಯಿಂದ ಬಹಳ ಧೈರ್ಯದಿಂದ ಈ ಶಿಕ್ಷಣವನ್ನ ಪಡ್ಕೊಳ್ಬಹುದು ಅಂತ ಅನ್ಕೊಂಡು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೀಗೆ ಗಾಂಧೀಜಿಯವರ ಶಿಕ್ಷಣದ ನೆಲೆಗಳು ಏನಿದೆ ಅದು ನನಗೆ ಓದ್ತಾ ಹೋದ ಹಾಗೆ ಈಗೇನು ಸುಮ್ಮನೆ ಸಾಮಾನ್ಯವಾಗಿ ಒಂದಷ್ಟು ತಿಳ್ಕೊಂಡಿದ್ದು ಬೇರೆ, ಆದ್ರೆ ಇಲ್ಲಿಗೆ ಸಿದ್ಧ ಆಗ್ಲಿಕ್ಕೆ ಓದುವಂತಹ ಒಂದು ಕೆಲಸ ಇದೆಯಲ್ಲ ಅದು ನಿಜಕ್ಕೂ ನನಗೆ ಬಹಳ ಸಂಭ್ರಮಗೊಳಿಸ್ತು. ನಿಜಕ್ಕೂ ಗಾಂಧೀಜಿಯ ಎಂಥ ಅದ್ಭುತ ವ್ಯಕ್ತಿತ್ವ ಇದೆ. ನಾವೆಂಥ ಮಹಾತ್ಮನನ್ನ ನಾವು ಕೈ ಬಿಡ್ತಾ ಇದ್ದೇವಲ್ಲ ಈ ಜಗತ್ತು. ಯುವ ಜನತೆಗೆ ಗಾಂಧೀಜಿಯವರ ಬಗ್ಗೆ
ಗೊತ್ತಿದೆಯಾ ಅಥವಾ ಅವ್ರನ್ನ ಅವ್ರು ಹೇಳಿದಂತಹ ತತ್ವಗಳಲ್ಲಿ ಒಂದಿಷ್ಟಾದರೂ ನಾವು ಏನು ಅದನ್ನ ಅಳವಡಿಸ್ಕೊಳ್ತಾ ಇದ್ದೇವೆ ಅನ್ನುವಂಥದ್ದು ನಾವು ಹಾಕೊಳ್ಬೇಕಾದಂತಹ ಬಹಳ ಮುಖ್ಯವಾದಂತಹ ಪ್ರಶ್ನೆ ಅಂತ ಅನ್ಸುತ್ತೆ. ನಾವು ಶಿಕ್ಷಣ ಅನ್ನುವಂತಹದ್ದು ನಿರುದ್ಯೋಗರನ್ನಾಗಿ ನಮಗೆ ಮಾಡಬಾರ್ದು ಅಂತಂದ್ರೆ ಯಾವ ರೀತಿಯ ಶಿಕ್ಷಣ ನಮಗೆ ಬೇಕು. ನಾವು ಹೌದು ಈಗಿನ ಶಿಕ್ಷಣದಿಂದ ಯಾರೆಲ್ಲ ನಿರುದ್ಯೋಗಸ್ಥರಾಗಿದ್ದೀವಿ ಅಥವಾ ಏನು ನಾವೆಲ್ಲ ಒಂಥರ ಎಡಬಿಡಂಗಿಗಳಾಗಿ ಇದ್ದೀವಲ್ಲ, ಅದಕ್ಕೆ ಮತ್ತೆ ಯಾರು ಹೊಣೆ ಅಲ್ಲ, ನಮ್ಮ ದೇಶದ ಈ ಸ್ಥಿತಿಯೇ ಹೊಣೆ ಅಂತ ಅನ್ಕೊಂಡು ಹೇಳಬಹುದು. ಗಾಂಧೀಜಿ ಅವರು ಅಂತ ಮಹಾನ್ ವ್ಯಕ್ತಿತ್ವದವರು ಈಗಾಗಲೇ ಸಾಕಷ್ಟು ಈ ರೀತಿಯ ನಿಯಮಗಳನ್ನ ಹೇಳಿದ್ದಾರೆ, ನೀತಿಗಳನ್ನ ರೂಪಿಸಿದ್ದಾರೆ. ಅದನ್ನ ಒಂದಷ್ಟಾದ್ರೂ ನಾವು ಅಳವಡಿಸ್ಕೊಂಡಿದ್ದೇ ಆದಲ್ಲಿ ಪ್ರಾಯಶಃ ಮುಂದೊಂದು ದಿನ ಬದಲಾವಣೆ ಕಾಣಲಿಕ್ಕೆ ಖಂಡಿತ ಸಾಧ್ಯ ಅಂತ ಅನ್ಕೊಂಡು ನನಗಾದ್ರೂ ಅನ್ಸುತ್ತೆ. ಇಲ್ಲೆಲ್ಲ ನೀವೆಲ್ಲ ಯುವ ಜನರು ಇರ್ತೀರಿ, ಆ ನಿಟ್ಟಿನಲ್ಲಿ ಒಂದಷ್ಟು ಯೋಚನೆ ಮಾಡಿ ಅಂತ ಅನ್ಕೊಂಡು ನಾನು ಕೇಳ್ಕೊಳ್ತೇನೆ. ಒಂದಷ್ಟು ಗಾಂಧಿಯನ್ನ ಅಧ್ಯಯನ ಮಾಡಿ ಇಷ್ಟಾದ್ರೂ ಕೂಡ ಸ್ವಚ್ಛತೆಯ ಬಗೆಗೆ ಆಗಿರ್ಲಿ ಅಥವಾ ನಮ್ಮ ಏನು ಪ್ರಕೃತಿ ಚಿಕಿತ್ಸೆಯ ಬಗೆಗೆ ಆಗಿರ್ಲಿ ಅಥವಾ ನಾವು ನಮ್ಮ ಬದುಕಿನ ಶೈಲಿಯನ್ನ ರೂಪಿಸ್ಕೊಳ್ಳೋದು ನಿಟ್ಟಿನಲ್ಲಾಗಿರ್ಲಿ ಒಂದಷ್ಟು ನಾವು ಅನಿವಾರ್ಯವಾಗಿ ಅಳವಡಿಸ್ಕೊಳ್ಳೇಬೇಕಾಗಿದೆ ಅನ್ನುವಂತಹ ಒತ್ತಾಯ ನೀವು ಮಾಡಲೇಬೇಕಿದೆ ಅನ್ನುವಂಥದ್ದನ್ನ ನಾನು ಹೇಳ್ತಾ ಇದ್ದೇನೆ. ಪ್ರಾಯಶಃ ನೀವು ಮುಂದೆ ಓದಿದಾಗ ಗೊತ್ತಾಗುತ್ತೆ ಗಾಂಧಿ ಯಾಕೆ ನಮಗೆ ಮುಖ್ಯ ಅನ್ನುವಂತಹದ್ದು. ಇಷ್ಟೆಲ್ಲ ಹೇಳ್ತಾ ಇಷ್ಟು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಮತ್ತೆ ಹೆಚ್ಚಿನ ಪುಸ್ತಕಗಳನ್ನ ಗುಡ್ಡೆ ಹಾಕೊಂಡು ಓದ್ಲಿಕ್ಕೆ ನನಗೆ ನೆರವಾದಂತು ಅಥವಾ ಅವಕಾಶ ಮಾಡಿಕೊಟ್ಟಿದ್ದು ತುಕಾರಾಮ್ ಸರ್ ಅವರು. ಅವರಿಗೆ ಈ ಕ್ಷಣದಲ್ಲಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಇಷ್ಟೊತ್ತು ಕೇಳಿದಂತಹ ನಿಮಗೆ ಹಾಗೆ ಅವಕಾಶ ಕೊಟ್ಟ ಎಲ್ಲ ಒಂದು ಸಂಸ್ಥೆಗಳಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.